ಅವ್ರು ಬ್ಯಾಡ ಅಂದ್ರೆ ಅವ್ರ ಪ್ರವೃತ್ತಿನೇ ಹಂಗಿರ್ತದೆ. ಅವರಿಂದ ಅಷ್ಟೇ ಕೆಲಸ ಆಗ್ತದೆ, ಬೇರೆಯವ್ರಿಂದ ಕೆಲಸ ಆಗೋದು. ಹಿಂಗೆ ಆರ್ಗನೈಸರ್ಸ್ ಅಂತ ಇರ್ತಾರೆ ಕೆಲವರೆಲ್ಲ, ಅವರು ಆ ಕೆಲಸ ಬಹಳ ಮಾಡ್ತಿರ್ತಾರೆ. ಹಾಗೆ ಈ ಪ್ರಾಚೀನ ಬರೀ ಯಜ್ಞ ಹೋಮ ಹವನ, ಕಂಡಾಗಟ್ಟಿ ತುಪ್ಪ ಡಬ್ಬಿಗಟ್ಟಲೆ ತುಪ್ಪ ತರೋದು, ಯಜ್ಞದಲ್ಲಿ ಹಾಕೋದು, ಪುರೋಹಿತರನ್ನು ಕರೆಸೋದು, ವೈಭವನೇ ವೈಭವ. ನಾರದರು ಬಂದವರಿಗೆ ಪ್ರಾಚೀನ ಬರಿಹಿ ಏನ್ ನಡೆಸಿದ್ದೀಯಾ? ಯಜ್ಞ ಸ್ವಾಮಿ, ಯಜ್ಞ ಯಾಕೆ ಮಾಡ್ತಿ? ಸ್ವರ್ಗ ಕಾಮೋ ಏತ, ಸ್ವರ್ಗ ಬೇಕನ್ನುವರು ಯಜ್ಞ ಮಾಡಬೇಕು ಅಂತ ಹೇಳಿದ್ದಾರೆ ವೇದದಲ್ಲಿ. ಯಜ್ಞ ಮಾಡುವುದು, ಪುಣ್ಯ ತಗೊಳ್ಳೋದು, ಸ್ವರ್ಗಕ್ಕೆ ಹೋಗುವುದು. ನಾರದರಂದ್ರು ಅಲ್ಲಿ ಹೋದ ಮೇಲೆ ಪುಣ್ಯ ತೀರದ ಮೇಲೆ ಏನು ಮಾಡ್ತಿ? ಕೆಳಗೆ ಬರುವುದು. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಪುಣ್ಯ ಕಡಿಮೆ ಆಯಿತು ಅಂದ್ರೆ ಕೆಳಗೆ ಕಳಿಸ್ಬಿಡ್ತಾರೆ. ಮತ್ತೆ ಬರೋದು, ಮತ್ತೆ ಹೋಮ ಮಾಡೋದು, ಮತ್ತೆ ಹೋಗೋದು. ಇದೇನಿದು? ಹೋಗೋದು ಬರೋದು, ಹೋಗೋದು ಬರೋದು. ಏನ್ ನಡೆಸಿದ್ದೀನಿ ನಾರದರು? ಪ್ರಾಚೀನ ಬರಿಹಂದ ಇದನ್ನ ನಾನು ಮಾಡ್ತಾ ಇದ್ದೇನೆ, ನನ್ಗಿದೇ ಅನಿಸ್ತದೆ, ಇದು ಮಾಡ್ತಾ ಇದ್ದೇನೆ. ನೀನು ಮಾಡಬೇಡ ಅಂತ ಹೇಳಿಲ್ಲ. ಏನು ಪ್ರಯೋಜನ? ಮೋಕ್ಷಕ್ಕೆ ಹೋಗಬೇಕೇ ಹೊರತು ಸ್ವರ್ಗಕ್ಕೆ ಹೋಗಿ ಬರೋ ವ್ಯವಸ್ಥೆ ಮಾಡ್ಕೋಬೇಡ. ಹಾಗಾದ್ರೆ ಏನು ಮಾಡಬೇಕು ಅಂತ ಪುರಂಜನ ಉಪಾಖ್ಯಾನವನ್ನು ಹೇಳ್ತಾರೆ. ನಾರದರು ಪ್ರಾಚೀನ ಬರಿಹಿಗೆ ಪುರಂಜನ ಉಪಾಖ್ಯಾನವನ್ನು ಉಪದೇಶ ಮಾಡಿದ್ದಾರೆ. ಇದು ಒಂದು ಪದ್ಧತಿ. ಪುರಾಣಗಳಲ್ಲಿ, ರಾಮಾಯಣದಲ್ಲಿ, ಮಹಾಭಾರತಗಳಲ್ಲಿ, ಭಾಗವತಗಳಲ್ಲಿ ಒಂದು ರೂಪಕವನ್ನು ಕೊಟ್ಟು, ಉದಾಹರಣೆ ಕೊಟ್ಟು ಹೇಳುವುದು. ನಮ್ಮ ದೇಶದಲ್ಲಿ ಅದೊಂದು ಸಂಪ್ರದಾಯ ಇದೆ. ಒಂದೇನೋ ಒಂದು ಉದಾಹರಣೆ ಕೊಡೋದು, ಅದನ್ನು ನಮಗೆ ತಿಳಿಸುವ ಒಂದು ಪರಿಯನ್ನು ವ್ಯವಸ್ಥೆ ಮಾಡೋದು. ದೃಷ್ಟಾಂತ ಕೊಟ್ಟಾಗ ನಮಗೆ ಅದು ಕನ್ವಿನ್ಸ್ ಅಂತೀವಿ ನಾವು, ಬಹಳ ಮನಸ್ಸಿಗೆ ಮುಟ್ತದೆ. ಅದು ಪುರಂಜನ ಉಪಾಖ್ಯಾನ. ಅಲ್ಲೇನು ಹೇಳಿದ್ರು? ಪುರುಷಂ ಪುರಂಜನಂ ವಿದ್ಯಾ. ಒಬ್ಬ ರಾಜ ಇದ್ದ, ಅವನ ಹೆಸರು ಪುರಂಜನ. ಅವನು ಈ ಹಿಮಾಲಯದಿಂದ ಉತ್ತರ ಭಾಗದಿಂದ ಬಂದಿದ್ದಾನೆ. ಅಲ್ಲಿ ಒಂದು ದೊಡ್ಡ ಅರಮನೆ ರಾಜ್ಯ ಇದೆ. ಆ ರಾಜ್ಯದಲ್ಲಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರವೇಶ ಮಾಡುವಾಗ ಅಲ್ಲಿ 9 ಬಾಗಿಲುಳ್ಳ ಅರಮನೆ. ಒಳಗೆ ಬಂದಿದ್ದಾನೆ. ಒಂದು ಉದ್ಯಾನವನ. ಆ ಉದ್ಯಾನವನದಲ್ಲಿ ಒಬ್ಬ ಹೆಣ್ಣು ಮಗಳಿದ್ದಾರೆ. ಬುದ್ಧಿಂಚ ಪ್ರಮದಾಂ ವಿದ್ಯಾತ್. ಅಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಬಹಳ ಸುಂದರಿಯಾದವಳು, ಪ್ರಮದ ಅಂತಾರೆ. ಪ್ರಮದ ಅಂದ್ರೆ ಬಹಳಷ್ಟು ಆನಂದವನ್ನು ಕೊಡುವವಳು. ಮದ ಅಂದ್ರೆ ಆನಂದ, ಪ್ರಮದ ಅಂದ್ರೆ ಬಹಳಷ್ಟು ಆನಂದ. ನೋಡಿದ ತಕ್ಷಣ ಬಹಳ ಆನಂದ ಆಗಿಬಿಡುತ್ತೆ. ಆಕರ್ಷಣೀಯವಾದಂತಹ ರೂಪ. ನೋಡಿದ ಹತ್ತಿರದಲ್ಲಿ ಬಂದು ನೋಡ್ತಾನೆ, ಅವಳ ತಲೆಯ ಮೇಲೆ 5 ಹೆಡೆ ಇದೆ. 5 ಹೆಡೆ ಹಾವು. ಆ ಹಾವು ನೋಡ್ತಾ ಇದ್ದ, ಗಾಬರಿ ಆದ. 11 ಮಂದಿ ದಾಸಿಯರು. ನೋಡಿದ, ಯಾರು ನೀನು ಅಂತ ಕೇಳಿದ. ಅವಳು ಹೇಳಿದ್ಲು, ನಾನು ಇಲ್ಲಿ ಬಂದಿದ್ದೇನೆ, ಇಲ್ಲಿದ್ದೇನೆ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದಮೇಲೆ ಏನು ಮಾಡೋದು? ನಿನಗೇನು ಬೇಕು ಅಂದ್ಲು. ನಾನು ಲಗ್ನ ಮಾಡ್ಕೋತೀನಿ ಅಂತ. ಮಾಡ್ಕೊಂತ ಹೇಳಿಲ್ಲ. ಲಗ್ನ ಮಾಡ್ಕೊಂಡು, ಲಗ್ನ ಆಯಿತು. ಲಗ್ನ ಆದ್ಮೇಲೆ 100 ಮಂದಿ ಗಂಡಸು ಮಕ್ಕಳಾದ್ರು, 100 ಮಂದಿ ಹೆಣ್ಮಕ್ಳಾದ್ರು. ಮುಂದೆ ಆ ರಥವನ್ನು ತೆಗೆದುಕೊಂಡು ಹೊರಗೆ ಓಡಾಡಿ ಅನೇಕ 5 ಕುದುರೆಗಳನ್ನು ಕಟ್ಟಿ ವೈಭವದಿಂದ ತನ್ನ ಜೀವನವನ್ನೆಲ್ಲ ಸುಖವನ್ನು ಪಟ್ಟಿದ್ದಾನೆ. ಹೀಗೆ ಆ ಅರಮನೆಯಲ್ಲಿ ಒಳಗೆ ಆ ಉದ್ಯಾನವನದಲ್ಲಿರುವ ಸ್ತ್ರೀಯನ್ನು ಮದುವೆ ಮಾಡಿಕೊಂಡು ಸಂಸಾರದಲ್ಲಿ ಆಸಕ್ತನಾಗಿ ಅವಳ ಮೇಲೆ ಮೋಹವನ್ನುಂಟು ಮಾಡಿಕೊಂಡು ಆನಂದವಾಗಿ ಇರುವಾಗ ಆ ಊರಿನ ಮೇಲೆ 360 ಜನ ಗಂಧರ್ವರು, 360 ಜನ ಗಂಧರ್ವ ಸ್ತ್ರೀಯರು ಮತ್ತು ಪುರುಷರು ಆಕ್ರಮಣ ಮಾಡಿದರು. ಅಟ್ಯಾಕ್ ಮಾಡಿದರು, ಆಕ್ರಮಣ ಮಾಡಿದರು. ಇಡೀ ಊರನ್ನೇ ಹಾಳು ಮಾಡಿದರು. ಅವನನ್ನು ಕೊಂದಿದ್ದಾರೆ. ಅವರ ಜೊತೆಗೆ ಜರ ಅಂತ ಒಬ್ಬರು, ಚಂಡವೇಗ ಅಂತ ಒಬ್ಬರು ಎಲ್ಲ ಸಹಾಯ ಮಾಡಿ ಆ ರಾಜ್ಯವನ್ನು, ಪುರಂಜನನ ರಾಜ್ಯವನ್ನೆಲ್ಲ ಹಾಳು ಮಾಡಿದ್ದಾನೆ. ಆಗ ಅವನು ಮರಣವನ್ನು ಹೊಂದ್ತಾ ಇದ್ದಾನೆ. ಮರಣ ಹೊಂದುವಾಗ ಅವನು ಅಂದದ್ದೊಂದೇ, ಆ ಸ್ತ್ರೀ ಎಂದ. ಆಕಿನ ಸಲುವಾಗಿನೇ ವಿಚಾರ ಮಾಡಿ ಸತ್ತ. ಹೆಣ್ಣಾಗೆ ಹುಟ್ಟಿದ. ಮತ್ತೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಅನುಭವ ಮಾಡಿ ಅವನಿಗೆ ತತ್ವೋಪದೇಶ ಆದ ಮೇಲೆ ಆ ಜೀವದಿಂದ ಹೊರಗೆ ಬಂದ ಅಂತ ಇಷ್ಟೆಲ್ಲ ಕಥೆಯನ್ನು ಹೇಳಿದರು. ಇದೊಂದು ರೂಪಕ ಅಷ್ಟೆ. ಇದರಲ್ಲಿ ನಾರದರು ಇದನ್ನು ಹೇಳಿದ ತಕ್ಷಣ ಅವನಂದ, ಏನು ಅರ್ಥ ಆಗಲಿಲ್ಲ. ಪ್ರಾಚೀನ ಬರೀ ಹೇಳಿದ, ನನಗೇನು ಇದ್ರಾಗೇನು ಅರ್ಥ ಆಗಲಿಲ್ಲ, ಏನು ತಿಳಿಲಿಲ್ಲ. ಇಲ್ಲಪ್ಪ, ಇಲ್ಲಿ ಇರುವವರೆಲ್ಲ ಪುರಂಜನರೇ. ಪುರ ಅಂದ್ರೆ ದೇಹ, ದೇಹದಲ್ಲಿರುವ ಜನ ಅಂದ್ರೆ ಜೀವ, ಪುರಂಜನರು ನಾವೆಲ್ಲ. ಇವನಿಗೊಬ್ಬ ಮಿತ್ರ ಇದ್ದ, ಫ್ರೆಂಡ್. ಅವನಿಗೆ ಅವಿಜ್ಞಾತ ಅಂತ ಕರೀತಾರೆ. ವಿಜ್ಞಾತ ಅಂದ್ರೆ ನೋನ್ ಪರ್ಸನ್, ನನಗೆ ತಿಳಿಯುವವ. ಅವಿಜ್ಞಾತ ಅಂದ್ರೆ ಅನ್ನೋನ್, ಗೊತ್ತೇ ಇಲ್ಲ, ಅವನು ಯಾರಂತ ಗೊತ್ತೇ ಇಲ್ಲ, ಆದ್ರೂ ಗೆಳೆಯ ಜೊತೆಗಿದ್ದ. ಅವಿಜ್ಞಾತ ಮಿತ್ರ. ಈ ಅವಿಜ್ಞಾತ ಮಿತ್ರ ಯಾರು ಅಂದ್ರೆ ದೇವರು. ಭಗವಂತ ಈ ಪುರಂಜನನ ಜೊತೆಗೆ ಇದ್ರೂ ಕೂಡ, ಇವತ್ತು ನಾವು ಪುರಾಣ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ನಿಮ್ಮ ಜೊತೆಗೂ ದೇವರಿದ್ದಾನೆ, ನನ್ನ ಜೊತೆಗೂ ಈಗ ದೇವರಿದ್ದಾನೆ, ಆದ್ರೆ ಇಲ್ಲ, ಏನ್ ಮಾಡೋದು? ಇದ್ದರೂ ಇಲ್ಲದಂತೆ ಅವಿಜ್ಞಾತ. ಅವನನ್ನ ಇಟ್ಟುಕೊಂಡು ತಿಳಿಯದೇ ಇರುವಂತಹ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಪುರಂಜನ ಒಳಗೆ ಬಂದ 9 ಬಾಗಿಲ ಅಂದ್ರೆ ಈ ದೇಹ, ನವರಂಧ್ರವಾದ ದೇಹ. ಒಳಗೆ ಬಂದ. ಅಲ್ಲಿ ನೋಡಿದ ಸ್ತ್ರೀಯನ್ನು. ಆ ಸ್ತ್ರೀ ಅಂದ್ರೆ ಯಾರು? ಬುದ್ಧಿ.
ಬುದ್ಧಿಂತು ಪ್ರಮದಾಂ ವಿದ್ಯಾತ್ ಅಂತ ಬರೀತಾರೆ ಭಾಗವತದಲ್ಲಿ. ಸ್ತ್ರೀ ಅಂದ್ರೆ ಬುದ್ಧಿ. ಬುದ್ಧಿ ಶಬ್ದ ಸ್ತ್ರೀಲಿಂಗ ನಮ್ಮಲ್ಲಿ. ಬುದ್ಧಿ ಜೊತೆಗೆ 11 ಜನ ಇದ್ರು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, 1 ಮನಸ್ಸು, 11 ಮಂದಿ ದಾಸಿಯರು ಈ ಬುದ್ಧಿಗೆ. 5 ಹೆಡೆ ಇದ್ವಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಅವೆಲ್ಲ ಪಂಚಪ್ರಾಣಗಳು. ಇದೆಲ್ಲ ನಮ್ಮ ಕಥೆಯನ್ನು ಹೇಳಿದರು. ಇನ್ನ ಮಕ್ಕಳಿದ್ರಲ್ಲ, ಪುಣ್ಯ ಪಾಪ, 100% ಪುಣ್ಯ, 100 ಥರದ ಪಾಪ. ಇದೆಲ್ಲ ಆ 360 ಜನ ಗಂಧರ್ವ ಸ್ತ್ರೀಯರು ಪುರುಷರು ಅಂದ್ರಲ್ಲ, ಅವು 360 ಜನ ಹಗಲು ರಾತ್ರಿಗಳು ನಮ್ಮನ್ನು ತಿಂದು ಹಾಕ್ತಾ ಇವೆ, ನಮ್ಮನ್ನು ಸೋಲಿಸಬೇಕು. ನೋಡ್ರಿ, ಈಗ ರಾತ್ರಿ ಆಗ್ತದೆ, ನಿನ್ನೆ ಮುಗೀತು ರಾತ್ರಿ, ಇವತ್ತು ಭಾಗವತಕ್ಕೆ ಬಂದಿರಿ, ಇವತ್ತು ಮತ್ತೆ ರಾತ್ರಿ ಆಗ್ತದೆ, ಮತ್ತೆ ನಾಳೆ ಮುಂಜಾನೆ, ಅಂದ್ರೆ ನಮ್ಮ ಆಯುಷ್ಯ ಕಡಿಮೆ ಕೋತು ಹೋಗಿ ಈ ಗಂಧರ್ವ ಪುರುಷ ಸ್ತ್ರೀಯರು ನಮ್ಮನ್ನ ಸಾವಿನೆಡೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆ. ಈ ಪುರಂಜನ ಎಂಬ ದೇಹ ನಾಶ ಆಗ್ತಾ ಇದೆ. ಈ ರೀತಿಯಾಗಿ ಒಂದೊಂದನ್ನು ಹೋಲಿಕೆ ಕೊಟ್ಟು, ಆ ರಥದಲ್ಲಿ ಕುಳಿತಿರುವಾಗ 5 ಕುದುರೆಗಳಿದ್ವಲ್ಲ, ಅವೇ ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳಿಂದ ಭೋಗ ಮಾಡ್ತಾ ಇದ್ದೇವೆ. ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ, ಈ ಪಂಚ ಇಂದ್ರಿಯಗಳಿಂದ ಸುಖವನ್ನು ಅನುಭೋಗ ಮಾಡ್ತಾ ಇದ್ದೇವಲ್ಲ. ಇದೆಲ್ಲ ಭೋಗ ಮಾಡಿದಾಗ ಎಲ್ಲ ಮರಣ ಬಂತು. ಜರ, ವೃದ್ಧ, ಆಮೇಲೆ ನಂತರದಲ್ಲಿ ಪ್ರಚಂಡ ವೇಗ, ಎಲ್ಲ ಜೀವನ ಮುಗಿದು ಹೋಗಿದೆ ಅನ್ನುವ ಕಥೆಯನ್ನು ಹೇಳಿ, ಇದು ಎಷ್ಟು ಪುಣ್ಯ ಮಾಡಿ ದೇಹ ಬಂದರೂ ಇಷ್ಟೇ ಹಣೆ ಬರಹ, ಇದರಿಂದ ಏನು ಉಪಯೋಗ ಇಲ್ಲ. ಅದಕ್ಕಾಗಿ ನಾವು ಈ ಕರ್ಮಗಳನ್ನು ಮಾಡಬಾರ್ದು, ಕೇವಲ ಕರ್ಮಗಳನ್ನು ಮಾಡಬಾರ್ದು. ಮೋಕ್ಷಕ್ಕೆ ಹೋಗಬೇಕಾದ್ರೆ ಜ್ಞಾನವೇ ಪ್ರಧಾನ ಅಂತ ನಾರದರು ಪ್ರಾಚೀನ ಬರಿಹಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಇವತ್ತು ನಾವು ತಿಳಿದುಕೊಳ್ಳಬೇಕಾದ ಒಂದೇ ಅಂಶ ಏನು ಅಂದರೆ, ಜ್ಞಾನ ಶ್ರೇಷ್ಠವೋ ಕರ್ಮ ಶ್ರೇಷ್ಠವೋ ಅಂತ ಸ್ವಲ್ಪ ಗೊಂದಲದಲ್ಲಿ ಇರ್ತೇವೆ. ಕರ್ಮದ ಬಗ್ಗೆ ಬಹಳ ರುಚಿ ಕೆಲವರಿಗೆ. ನೇಮ, ನಿತ್ಯ, ಮಡಿ, ಒದ್ದಿ, ಸ್ನಾನ ಎಲ್ಲ ಪ್ರಶಸ್ತ ಆಯ್ತು ನೋಡುವ ಅಂತಿರ್ತಾರೆ. ಮನೆಯೊಳಗೆಲ್ಲ ಪ್ರಶಸ್ತ ಆದ್ರೆ ಆರಾಮ. ಆ ಜ್ಞಾನ ಬರಬೇಕು ಅಂತಿಲ್ಲ, ಜ್ಞಾನದ ಕಡೆ ಲಕ್ಷ್ಯ ಇರುವುದಿಲ್ಲ, ನಮಗೆ ಕರ್ಮದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡ್ತೇವೆ. ನವರಾತ್ರಿ ಬಂತು ಅಂದ್ರೆ ಆ ತುಪ್ಪದ ದೀಪ, ಅದ್ರ ನಮ್ಮ ಮನ್ಯಾಗ 3 ದೀಪಗಳು, 2 ಎಣ್ಣಿದು, 1 ತುಪ್ಪದ್ದು, ಅವು ಕುಲದೇವರು ಬೆಳತನಕ ಅದು ಏನಾಗಬಾರ್ದು ಅಂತ ಕಣ್ಣು ಹಚ್ಚಿ ಕೂತ್ಬಿಡೋದು. ಅದು ಅನಿವಾರ್ಯ. ನಾವು ಮಾಡ್ತೀವಿ, ನವರಾತ್ರಿ ಒಳಗೆಲ್ಲ ಮಾಡ್ತೀವಿ. ಅಂತ ಹಬ್ಬಗಳನ್ನ ಭಾಳ ಮಾಡ್ತೀವಿ. ಕೊನೆಗೆ ಹೇಳ್ತೀನಿ ನಿಮಗೆ, ಹಬ್ಬ ಮಾಡೋದೇನು ಅಂತ ವಿಜಯದಾಸರು ಹೇಳ್ತಾರೆ. ಭಾಗವತದ ಅಭಿಪ್ರಾಯ, ಜ್ಞಾನಿಯಾಗುವುದೇ ಹಬ್ಬ ಅಂದ್ಬಿಟ್ರು. ಅದು ಯಾರು ತಲೆಗೆ ಹೋಗಲಿಲ್ಲ. ಇದೇ ಪ್ರಾಂತದೊಳಗೆ ವಿಜಯದಾಸರು ಹೇಳಿದ್ದು, ನಮ್ಮ ತಲೆಗೆ ಹೋಗಲಿಲ್ಲ ಅದು. ಜ್ಞಾನಿಯಾಗುವುದೇ ಹಬ್ಬ, ತಂದೆ ತಾಯಿಗಳನ್ನು ನೋಯಿಸದಿಬ್ಬುವುದೇ ಹಬ್ಬ ಬರೆದ್ರು ವಿಜಯದಾಸರು. ಅವೆಲ್ಲ ತಲೆಗೆ ಹೋಗಲಿಲ್ಲ. ಅವತ್ತು ಬಟ್ಟಿ ತರಲಿಲ್ಲ ಅಂದ್ರೆ ಅಪ್ಪನ ವ್ಯವಸ್ಥೆ ಮಾಡಿಬಿಡೋದು. ಹೆಂಡತಿ ಗಂಡಗೆ, ಏನ್ರಿ ಏನು ಕಂಡಿವಿ ಎಂದು, ಉಗಾದಿ ಹಬ್ಬ ಬಂತು, ನವರಾತ್ರಿ ಅಂತ ಏನಿಲ್ಲೇ ಇಲ್ಲ, ಹಿಂಗೆ ಕೂಡ್ರಿ ನೀವು, ನಿಮ್ಮನ್ನು ಕಟ್ಕೊಂಡು ಏನೇನು ಕಂಡಿಲ್ಲ ಅಂತ. ಸಹಜವಾಗಿ ಹಬ್ಬಗಳಂದ್ರೆ ಗದ್ದಲ ಬಹಳ. ಅದಕ್ಕೆ ನಮ್ಮಲ್ಲಿ ಹೇಳ್ತಿರ್ತೀನಿ, ಭಾಳ ಸಲ ಹೇಳೀನಿ, ನಿಮಗೂ ಹೇಳ್ತೀನಿ. ನಮ್ಮ ಹಬ್ಬ ಎಲ್ಲಿಂದ ಶುರುವಾಗ್ತಾವಂದ್ರೆ, ಹೊರಗೆ ತೋರಣ, ಒಳಗೆ ಹೂರಣ. ಹೊರಗೆ ತೋರಣ, ಒಳಗೆ ಹೂರಣ, ಹೊಟ್ಟಿ ಪೂರ್ಣ, ಹೈರಾಣ, ನಿತ್ರಾಣ, ಅನುಕೂಲ ಆದ್ರೂ ಸಂಜೆ ಮುಂದೆ ಪುರಾಣ. ಯಾಕಂದ್ರೆ ಹಬ್ಬದ ದಿವಸ ಎಲ್ಲಿ ಪುರಾಣ ರೀ, ಆಚಾರ್ಯ ಬೈದು ಬಿಡ್ತಾರೆ. ಇವಾಗ ಯಾಕೆ ಇಟ್ಟಿಗೆ ಹೋಗ್ಬೇಕು ಪುರಾಣ? ಸಂಜೆ 3 ಗಂಟೆ 4 ಗಂಟೆಗೆ ಊಟ ಆಗಿರ್ತಾವ. ಅದರಲ್ಲಿ ಜಗಳ ಶುರುವಾಗೋದೇ ಬ್ರಾಹ್ಮಣರ ಮನೆಯೊಳಗೆ ಹಬ್ಬದಾಗ. ಎದುರು ಮನೆ ಬೇರೆ ಜಾತಿಯವರು ಇದ್ರು, ಯಾಕೆ ಅವ್ರ ಮನೆಗೆ ಒದರಾಡ್ತಾರಲ್ಲ ಅಂದ್ರೆ ಇವತ್ತು ಹಬ್ಬ ಅದ ಅಂತ ಒದರಾಡ್ತಾರೆ. ನಾಳಿಂದ ಒಂದು ಚೂರು ಗದ್ಲಿರಂಗಿಲ್ಲ ಅವ್ರ ಮನೆಯಾಗ. ಒದ್ದಿ ಮಡಿ ತೆಂಗಿನಕಾಯಿಗೆ ಎಳಿ ಹತ್ತಿ ಬಿಟ್ಟಿರ್ತಿತ್ತು, ಆ ತೆಂಗಿನ ಮೈಲಿ ಆಯ್ತು, ಮತ್ತೆ ಸ್ನಾನ ಆದ ಕೂಡ ಸಿಟ್ಟು ಬರ್ತದೆ. ಎಲ್ಲ ನಮ್ಮ ಹಬ್ಬಗಳನ್ನು ಈ ರೀತಿ ಮಾಡುವುದು ಅಲ್ಲ, ಮಾಡಬಾರದು ಅಂತಲ್ಲ. ಆದರೆ ಸಂತೋಷದಿಂದ, ಆನಂದದಿಂದ ಆ ಭಗವಂತನಿಗೆ ಅದಕ್ಕೆ ನಮ್ಮ ದಾಸರಂದ್ರು, ನಿಮ್ಮ ಮನೆಯೊಳಗೆ ಯಾಕೆ ಗದ್ದಲ ಮಾಡ್ಲಿಕ್ಕತ್ತೀರಿ ನೀವು? ಗಂಜಿಯನ್ನು ಮಾಡಿ ಪಾಯಸವೆಂದು ನಂಜಿಕೊಳ್ಳುವುದೇ ಹಬ್ಬ. ವಿಜಯದಾಸ ಅಂತ ಗಂಜಿಯನ್ನು ಮಾಡಿ, ಬೆಲ್ಲನೂ ಇಲ್ಲ ಅಂತ ತಿಳ್ಕೊಳ್ಳಿ, ಬೆಲ್ಲ ಹಾಕ್ಬೇಕು ಅಂತಿಲ್ಲ, ಅದಕ್ಕೆ ಸಿಹಿ ಆಗಬೇಕು. ಹಬ್ಬದ ದಿವಸ ಸಿಹಿ ಆಗಬೇಕು, ಪಾಯಸ ಆಗಬೇಕು. ಇಲ್ಲ ಅಂದ್ರೆ ಗಂಜಿ ಮಾಡ್ರಿ. ಗಂಜಿಯನ್ನು ಮಾಡಿ ಪಾಯಸವೆಂದು ನಂಜಿಕೊಳ್ಳುವುದೇ ಹಬ್ಬ. ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದಲ್ಲಿ ದೀಪಾವಳಿ ಬಂದಿದೆ, ಸರಸ್ವತಿ ಎಣ್ಣೆ ತಗೊಂಡು ಬಾ, ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಬಟ್ಲ ತಂದಿದ್ದಾಳೆ, ಬಟ್ಲಲ್ಲಿ ಎಣ್ಣೆ ಇಲ್ಲ, ನೀರಿತ್ತು, ಬಡತನ. ಅದನ್ನೇ ಅದ್ದಿದ್ರು, ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನ್ ವಿಷ್ಣ ಪರಶುರಾಮಶ್ಚ ಅಂದ್ರೂ ಸ್ನಾನಕ್ಕೆ ಹೋಗ್ಬಿಟ್ರು. ಮುಖ ವಿಕಾರ ಇಲ್ಲ ಯಂಕಣ್ಣ ಭಟ್ಟರಿಗೆ. ಹೆಂಡತಿ ಗಂಡನ ಪರಿಸ್ಥಿತಿ ನೋಡಿ ಕಣ್ಣೀರು ಬಂತು ಅವಳು. ಆ ಕಣ್ಣೀರಿನ ಒಂದು ಹನಿ ಆ ಬಟ್ಟಲಲ್ಲಿ ಬಿತ್ತು. ಇಷ್ಟು ಬಡತನಲ್ಲ.
ಅಪರಂಪಾರವಾದ ಪಾಂಡಿತ್ಯ, ಬೇಕಾದಷ್ಟು ಜ್ಞಾನ, ಒಳ್ಳೆ ವ್ಯಕ್ತಿತ್ವ ಇದ್ರೂ ಅವರಿಗೆ ಸರಸ್ವತಿ ಒಲಿದಿದ್ದಾಳೆ, ಲಕ್ಷ್ಮಿ ಒಲಿಯಲಿಲ್ಲ. 2 ಸರಸ್ವತಿ ಗೊತ್ತಾಯ್ತಲ್ಲ. ವೆಂಕಟನಾಥಾಚಾರ್ಯರ ಹೆಂಡತಿ ಹೆಸರು ಸರಸ್ವತಿ. 2 ಸರಸ್ವತಿ ಒಲಿದಿದ್ರು ಅವರಿಗೆ. ಹೆಂಡತಿ ಸರಸ್ವತಿ, ಆ ಸರಸ್ವತಿ. ಆದ್ರೆ ಯಾರ್ಯಾರು ಸರಸ್ವತಿ ಮಾಡ್ಕೋತಾರೋ ಅವರಿಗೆ ಸ್ವಾಮಿಗಳಾಗ್ತಾರೆ, ಇಲ್ಲ ದಾಸರಾಗ್ತಾರೆ. ಎಚ್ಚರ ಇರ್ಕೊಂತ ಪುರಂದಾಸರ ಹೆಂಡತಿ ಸರಸ್ವತಿ, ಆಕಿನ ಮಾಡ್ಕೊಂಡ್ರು ದಾಸರ 90 ವರ್ಷಕ್ಕೆ ಬಂದ್ರು, ಇವ್ರು ಸ್ವಾಮಿಗಳಾಗಿತ್ತು. ಅದಕ್ಕೆ ಹೆಸರು ಚೇಂಜ್ ಮಾಡಿ ಕರ್ಕೊಂಬರ್ರಿ ಮನೆ. ಅವ್ರು ಡೇಂಜರ್ ಅವರಲ್ಲ. ಜ್ಞಾನ ಬಂತು ಅಂದ್ರೆ ಲಕ್ಷ್ಮಿ ದೂರ. ಏನ್ ಮಾಡೋದು? ಅಂತಹ ಕಷ್ಟದಲ್ಲೂ ಬ್ರಾಹ್ಮಣರು, ನಾವು ಬ್ರಾಹ್ಮಣರು ಎಂದು ಶ್ರೀಮಂತಿಕೆಗೆ ವೈಭವಕ್ಕೆ ಬೆಳಬಾರದು. ಬಗೆಬರೋ ಬಡತನ ಭಾಗ್ಯ ಭಾಗವತರು. ಇವತ್ತು ಆನಂದ ದೇವರು ಕೊಟ್ಟಿದ್ದಾನೆ, ಸಂತೋಷದಿಂದಿರೋಣ. ಅಕಸ್ಮಾತ್ ಏನಾದರೂ ನಮಗೆ ಬಡತನ ಬಂದರೆ ಯಾರೂ ಚಿಂತೆ ಮಾಡಬಾರ್ದು. ಅದು ದೇವರು ಕೊಟ್ಟ ದೊಡ್ಡ ವರ ನಮ್ಮ ಬ್ರಾಹ್ಮಣರಿಗೆ. ಅದಕ್ಕಾಗಿ ಜಗತ್ತಿನಲ್ಲಿ ಯಾರು ದುಃಖಪಟ್ಟರು ಬ್ರಾಹ್ಮಣರು ದುಃಖ ಪಡುವುದಿಲ್ಲ. ನಾನು ಒಂದು ಬಸ್ನಾಗ ಹೋಗಿ ಮುಂದಾಗ ಒಬ್ಬ ಕೇಳಿದೆ, ಭಟ್ರೆ ಅಂದ. ನಾಮ ನೋಡಿದ ಕೂಡಲೇ ಅವರು ಭಟ್ರೆ ಅಂತ. ಭಟ್ರೆ ಅಂದ. ಏನಪ್ಪ ಅಂದೆ. ಒಂದು ಕೇಳ್ತೀನಿ ರೀ, ಉತ್ತರ ಹೇಳ್ಬೇಕ್ರಿ ಅಂದ. ಕೇಳಪ್ಪ, ಈ ಪೇಪರ್ನೊಳಗೆ ರೈತರ ಆತ್ಮಹತ್ಯೆ ಬರ್ತಾವಲ್ರಿ, ನಿಮ್ಮ ಭಟ್ರ ಆತ್ಮಹತ್ಯೆ ಯಾಕೆ ಬರೋದಿಲ್ಲ? ಆ ಸಾಲ ಮಾಡಿ ಬಡತನದಿಂದ ಅವರಿಗೆ ಕಂಗಾರಾಗಿ ವಿಷ ಕುಡಿತಾರಂತ ಬರ್ತದಲ್ಲ, ನೀವು ಎಲ್ಲರೂ ಶ್ರೀಮಂತರಿದ್ದೀರೇನು? ನೀವು ಯಾಕೆ? ನಿಮ್ಮಲ್ಲಿ ರಾಮಾಚಾರ ಹೋಗಿಲ್ಲ, ಭೀಮಾಚಾರ ಹೋಗಲಿಲ್ಲ, ಭೀಮ್ ಭಟ್ರು ಸಾಯಲಿಲ್ಲ, ರಾಮ್ ಭಟ್ರು ಸಾಯಲಿಲ್ಲ, ಒಬ್ಬರದು ಪೇಪರ್ನಾಗ ಸುದ್ದಿ ಇಲ್ಲ. ನಿಮ್ಮದು ರಹಸ್ಯನ ಏನದ? ಗಾಜಗಾರಪೇಟೆ ಹನುಮಂತ ದೇವ್ರ ಗುಡಿ ಕೆಳಗೆ ಏನಾದ್ರು ಬಂಗಾರ ಇಟ್ಟಿದೇನು ಅಂತ ಕೇಳ. ಉತ್ತರಾಜ ಮಠದ ಕೆಳಗೆ ಏನೋ ಅವನು ಅಂಡರ್ಗ್ರೌಂಡ್ನೆ ಕಷ್ಟ ಬಂದಾಗ ಅಷ್ಟೇ ತೆಗೆಯೋದಪ್ಪ. ಮತ್ತು ತುಪ್ಪ ತಿಂತೀರಿ, ಮತ್ತು ಬೆಣ್ಣೆ ಅಂತೀರಿ, ತುಪ್ಪ ಅಂತೀರಿ, ಅಧಿಕ ಮಾಸ ಅಂತೀರಿ, 33 ದಾನ ಅಂತೀರಿ, ಅನಾರಸ ಮಾಡ್ತೀರಿ, ಎಲ್ಲರೂ ತುಪ್ಪದಾಗ ಕರ್ಕೊಂಡು ತಿಂತೀರಿ. ನಿಮ್ದೇನು ರಹಸ್ಯ? ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ? ನಾಂದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಬದುಕಿರ್ಬೇಕು, ನಾವು ಸತ್ತ ಹೋಗಿವಿ ಅಂತೆ. ಯಾರು ಏನು ಉಳಿದಿಲ್ಲ. ಊರ್ ಬಿಟ್ಟು ಉಳಿಸಿರೋ ಎಲ್ಲರೂ ನೀವು. ಯಾ ಹಳ್ಳಿಯವ್ರು ಹೊಲ ಇಲ್ಲ, ಮನೆ ಇಲ್ಲ, ಗೌರ್ಮೆಂಟ್ ನೌಕರಿ ಇಲ್ಲ, ಈ ಕಡೆ ಅದು ಇಲ್ಲ, ಈ ಕಡೆ ಇದು ಇಲ್ಲ, ನಾವು ಬದುಕೇ ಇಲ್ಲ ಅಂದೆ. ಅವೆಲ್ಲ ತಮಾಷೆ ಮಾಡಬೇಡ್ರಿ, ಖರೆ ಖರೆ ಏನು ಹೇಳಿದೆ. ನಮಗೆ ಬಹಳ ಬಡತನದು. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಾನೆ ಕಥೆ ಶುರು ಮಾಡ್ತೀವಿ ನಾವು. ಆದರೆ ನಾವು ಸಾಯೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಪುರಂದಾಸರು, ವಿಜಯದಾಸರು, ಗೋಪಾಲದಾಸರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ಸತ್ಯಧ್ಯಾನರು, ಅಥವಾ ನಮ್ಮ ಮಧ್ವಾಚಾರ್ಯ ಪರಂಪರೆ ಜಯತೀರ್ಥರೇ ಮೊದಲಾಗಿರ್ತಕ್ಕಂಥ ಮಹಾನುಭಾವರೆಲ್ಲರೂ ಬಡತನದಲ್ಲಿ ಬೆಂದು ನೊಂದು ಪರಿಪಕ್ವವಾಗಿ ಚಿನ್ನದಂತೆ ಅವರು ಪ್ರಕಾಶಮಾನರಾಗಿದ್ದಾರೆ. ಅವರ ಕಥೆ ಪ್ರತಿ ಸಲ ಹೇಳ್ತೇವೆ. ಬಡತನದಲ್ಲಿ ಇದ್ದವರು, ಬಡತನದಲ್ಲಿ ಪರಮಾತ್ಮನನ್ನು ಕಂಡವರು ನಮ್ಮವರು ಬ್ರಾಹ್ಮಣರು. ಬಡತನಕ್ಕೆ ಹೆದರಬೇಡ್ರಿ ಅಂತ ಮೇಲಿಂದ ಮೇಲೆ ಪ್ರವಚನ ಮಾಡಿ 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 ನಮ್ಮ ಸಮಾಜವನ್ನು ಆರಾಮಿಸ್ತೀವಿ ನಾವು. ಯಾರು ಸಾಯೋದಿಲ್ಲ ನಾವು. ನಿಮ್ಮ ಹಣೆ ಬಾರ ಹಂಗಿಲ್ಲ, ಯಾರು ಹೇಳೋರಿಲ್ಲ. ನಮ್ಮನ್ನು ಊರು ಬಿಟ್ಟು ಓಡಿಸಿರಿ, ನಾವು ಪ್ರವಚನ ಮಾಡಂಗಿಲ್ಲ. ನಿಮಗೆ ದುಡ್ಡಂದ್ರೆ ಜೀವ ಅದಕ್ಕೆ ಸಾಯ್ತಿರಿ ಅಂತೆ. ಇದು ರಹಸ್ಯ, ಒಳಗಿನ ರಹಸ್ಯ. ಆದ್ದರಿಂದ ಜ್ಞಾನಿ ಆಗುವುದೇ ಹಬ್ಬ, ಅದಕ್ಕಿಂತ ದೊಡ್ಡ ಹಬ್ಬ ಯಾವುದಿಲ್ಲ ಅಂತ ಹೇಳಿದವರು ನಾರದರು ಇಲ್ಲಿ ಪುರಂಜನ ಉಪಾಖ್ಯಾನದಲ್ಲಿ. ಅದಕ್ಕೆ 2 ವಿಷಯ ತಿಳ್ಕೊಂಡ್ಬಿಡೋಣ, ಅದ್ರದ್ದು ಉಪಸಂಹಾರ ಮಾಡೋಣ. ಕರ್ಮ ಮತ್ತು ಜ್ಞಾನ, ಇವೆರಡರಲ್ಲಿ ವ್ಯತ್ಯಾಸ ಏನು? ಕರ್ಮ ಅಂದ್ರೆ ಅಂದ್ರೆ ಮಾಡೋದು, ಮಾ ಅಂದ್ರೆ ತಿಳ್ಕೊಳ್ಳೋದು. ಕರ್ ಅಂದ್ರೆ ಕರೋ ಅಂತ ನೋಡಿ, ಏ ಕರೋ ಓ ಕರೋ ಹಿಂದಿ ಒಳಗೆ ಬಂದು ನೋಡ್ರಿ, ಅದು ಸಂಸ್ಕೃತದೇ ಶಬ್ದ, ಕ್ರೂ ಧಾತು. ಕರ್ ಅಂದ್ರೆ ಮಾಡು, ಮಾ ಅಂದ್ರೆ ತಿಳ್ಕೊ. ಜ್ಞಾನದಲ್ಲಿ ಏನು ಅಂದ್ರೆ ಜ್ಞಾನ ಅಂದ್ರೆ ತಿಳ್ಕೊ, ಅನ ಅಂದ್ರೆ ಮಾಡು, ಅನಚೇಷ್ಟಾಯಾಮ್. ಅನ ಅಂದ್ರೆ ಕೆಲಸ ಮಾಡೋದು ಅಂತ. ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತವಲ್ಲ, ಇವು ಅನ ಅಂತವ. ಕೊನೆಗೆಲ್ಲ ಅನ್ನನೇ ಅವ ಎಲ್ಲ. ಇದೆಲ್ಲ ಪ್ರಾಣ. ಪ್ರ ಅಂದ್ರೆ ವಿಶೇಷವಾಗಿ ಅನ, ಚೇಷ್ಟ, ಯಾವಾಗಲೂ ನಿರಂತರ ಕೆಲಸ ಮಾಡುವ ಪ್ರಾಣ. ಹೌದಿಲ್ಲ? ಇಲ್ಲ ಅಂದ್ರೆ ನಮ್ಮ ಗತ ಪ್ರಾಣ. ಪ್ರಾಣ ಹೋಗ್ತದೆ ಯಾಕಂತಂದ್ರೆ ಪ್ರಾಣ ಕೆಲಸ ಮಾಡಿಲ್ಲ ಅಂತ. ಅನ ನಿರಂತರವಾಗಿ ಆಕ್ಟಿವ್ ಆಗಿರುವಂತಹದಕ್ಕೆ ಅನ ಅಂತಾರೆ. ಜ್ಞಾನ ಅನ್ನುವಲ್ಲಿ 2 ಶಬ್ದ ಇದೆ, ಒಂದು ಜ್ಞ ಮತ್ತು ಅನ. ಜ್ಞ ಅಂದ್ರೆ ತಿಳಿದುಕೊಂಡು ಅನ ಮಾಡುವುದು, ತಿಳಿದು ಮಾಡುವುದು ಜ್ಞಾನ, ಮಾಡಿ ತಿಳ್ಕೊಳ್ಳೋದು ಕರ್ಮ. ಮಕ್ಕಳನ್ನು ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ತೀವಿ ದೇವರಿಗೆ, ಅವ್ನು ಗೊತ್ತಿರೋದಿಲ್ಲ ಅವಕ್ಕೆ ಎಲ್ಲಿ ತಿರುಗಬೇಕು, ಎಲ್ಲಿ ಈ ಕಡೆ ಉಲ್ಟಾ ಮಾಡಿರ್ತಾವ, ನಾವು ಹೆಂಗೆ ತಿರುಗಿಸ್ತೀವಿ ಅವ್ರು, ಹೌದಿಲ್ಲ? ಕಲಿಸ್ತೀವಿ ನಮಸ್ಕಾರ ಹೆಂಗೆ ಮಾಡಬೇಕು. ಇದೆಲ್ಲ ಏನು ಗೊತ್ತಿಲ್ಲ ಅಲ್ಲ, ಈಗೂ ಗೊತ್ತಿಲ್ಲ.
ಎಷ್ಟೋ ವಿಷಯ ಗೊತ್ತಿಲ್ಲ. ಬಹಳ ಮಂದಿ ಜನಿವಾರ ಅಂದ್ರೆ ಏನು ಗೊತ್ತಿಲ್ಲ. ಜನಿವಾರ ಅಂದ್ರೆ ಏನು ಕೇಳಿದೆ ನಾನು. ಇಲ್ಲದಲ್ರಿ ಇದ ಈಗ ತೋರಿಸ್ಲವ ತೋರಿಸ್ದಾಡೋ ಅದ್ರ ಅರ್ಥ ಹೇಳು ಇಲ್ರಿ. ಜನಿವಾರ ಅಂತ ಉಪವೀತ ಅಂತಾರಲ್ರಿ, ಯಜ್ಞೋಪವೀತ ಅದು ಸಂಸ್ಕೃತದಾಗ ಹೇಳ್ತಾರ್ರಿ. ಇದು ಜನಿವಾರ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರ. ತಲಿ ಬಡ್ಕೋಬೇಕು ನಾವು, ಏನು ಗೊತ್ತಿಲ್ಲ. ಜನಿ ಅಂದ್ರೆ ಜನ್ಮ, ವಾರ ಅಂದ್ರೆ ನಿವಾರಣೆ. ಒಮ್ಮೆ ಜನಿವಾರ ಹಾಕೊಂಡ ಮೇಲೆ ಈ ಸಂಸಾರಕ್ಕೆ ಮತ್ತೊಮ್ಮೆ ಬರಬಾರದು, ಈ ಸಂಸಾರಕ್ಕೆ ಮತ್ತೆ ಬರಬಾರದು ಅಂತ ಅನ್ನೋದಕ್ಕೆ ಜನಿವಾರ ಹಾಕೊಳ್ಳೋದು. ಜನಿವಾರದಿಂದ ವೇದಜ್ಞಾನ, ವೇದಜ್ಞಾನದಿಂದ ಭಗವದ್ ದರ್ಶನ, ಭಗವದ್ ದರ್ಶನದಿಂದ ಮೋಕ್ಷ. ಮತ್ತೆ ತಾಯಿ ಹೊಟ್ಟೆಗೆ ಬರಬಾರ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಇದು ದಾರ, ಇದೇನು ದಾರ, ಇದು ಮೋಕ್ಷದ ದ್ವಾರ. ನೀವು ಕೇಳಿದ್ರಿ ತಾಯಂದ್ರು, ಇವ್ರದೆಲ್ಲ ಸ್ವಲ್ಪ ಫಜೀತಿ ನಾವು ಮಾಡ್ರಿ. ಪುರಾಣದ ಗಂಡಸರ ಬಗ್ಗೆ ಹೆಚ್ಚು ಹೇಳಿದ ಕೂಡಲೇ ನಮ್ಮ ಬಗ್ಗೆ ಏನೂ ಹೇಳೋದ್ರಲ್ಲ ಅಂತಾರೆ. ಭಾಳ ಕಷ್ಟ ಇದೆಯಲ್ಲ. ನಿಮಗೂ ಒಂದದ ದಾರ, ನಮಗೂ ಒಂದು ಜನಿವಾರ, ನಿಮಗೂ ಒಂದು ದಾರ ಅದ. ಯಾವುದು? ಮಂಗಳಸೂತ್ರ. ಸೂತ್ರ ಅಂದ್ರೆ ದಾರ ಸಂಸ್ಕೃತದಲ್ಲಿ. ಏನು ಭಾರಿ ಸೂತ್ರ ಅಂದ್ರೆ ಏನು ದೊಡ್ಡ ಶಬ್ದ ಅಲ್ಲ, ಅದು ದಾರ. ಅದನ್ನೇ ಕಟ್ಟಿಕೊಳ್ಳೋದು ಸೂತ್ರ. ಅದು ಮಂಗಳ ಸೂತ್ರ. ಮಂತ್ರ ಹೇಳಿ ಮಂಗಳಕರವಾದ ಸೂತ್ರ ಕಟ್ಟಿರ್ತಾರೆ. ನಿಮಗೂ ದಾರ ಕಟ್ತಾರೆ, ನಮಗೂ ದಾರ ಕಟ್ತಾರೆ. ನಮಗೆ ದಾರ ಇದನ್ನ ನಮ್ದು ರೀಲ್ ಇದು ಏನು ನೂಲಿನ ದಾರನೇ, ಕಾಟನ್ ಇದು, ಹತ್ತಿದು. ನಿಮ್ಮದು ಹತ್ತಿದೆ, ಇತ್ತು ಈಗಿಲ್ಲ. ನಮಗೇನು ಗ್ರಾಚಾರ, ಘಟ ಹಾಸಿದ ಮಂಗಳ ಸೂತ್ರ ಹಾಕ್ಬಿಟ್ಟು ಬಂಗಾರದ ಹಾಕೊಂಡ ಪಾಪ ಅವರೆಲ್ಲ ಚೇಂಜ್ ಮಾಡಿಕೊಟ್ರು, ನಾವು ಹಂಗೆ ಉಳಿದ್ವಿ. ಕೋಟಿ ರೂಪಾಯಿ ಗಳಿಸುವ ಬ್ರಾಹ್ಮಣ ಇದ್ರು ಬಂಗಾರದ ಹಾಕೊಳ್ಳೋದು. ಮತ್ತು ಪಂಡಿತರು ಇದ್ದಾರೆ ಅಂತ ಇಟ್ಕೊಳ್ರಿ. ಸುಧಾ ಪಂಡಿತರು ಬಂದ್ರು, ಏನ್ರಿ ಮೊದಲು ಏನಿರಲಿಲ್ಲ, ಅವು ಬರೇ ರೀ ಒಂದು ದಾರ ಹಾಕೊಂಡಿದ್ರು. ಈಗ ಬಂಗಾರ ಜನಿವಾರ ಹಾಕೊಂಡಿಂತ ಎಲ್ಲರೂ ಉದಾಹರಣೆ ಅದೇನು, ಬೆಳ್ಳಿದ ಹಾಕೊಂಡಾರ ಉದಾಹರಣೆ ಅದೇನು. ಕೋಟ್ಯಾಧೀಶರಾಗೋದಕ್ಕೆ ನಾವು ಮತ್ತಿದ್ದ ದಾರ ಹಾಕೋತೀವಿ ನಾವು. ನಮ್ಮ ಮನೆವಾರ ಇಷ್ಟೇ, ಜನಿವಾರ ಜನ್ಮವನ್ನು ಕಳೆದುಕೊಳ್ಳುವ ದಾರ, ಮೋಕ್ಷದ ದ್ವಾರ ಅದು ಜನಿವಾರ. ಇಷ್ಟು ಗೊತ್ತಿಲ್ಲದೆ ಬದುಕ್ತಾ ಇದ್ದೆ. ಅದಕ್ಕೆ ನಾನು ಹೇಳೋದೇನೆಂದ್ರೆ ಕರ್ಮ ಮತ್ತು ಜ್ಞಾನ ಇದು ವ್ಯತ್ಯಾಸ ಇದೆ. ನೀವು ಜ್ಞಾನದಿಂದ ಒಂದು ಜನಿವಾರ ಹಾಕ್ಕೊಂಡ್ರೆ ನಿಮಗೆ ಬದಲಾವಣೆ ಆಗಿಬಿಡ್ತದೆ ಜೀವನದಲ್ಲಿ. ಸುಮ್ಮನೆ ಹಾಕ್ಕೊಳ್ಬೇಕು, ನಿರ್ವಾಹ ಎಲ್ಲ ಮಠದಾಗ ಅಂಗಿ ಬಿಚ್ಚಿ ಒಳಗೆ ನೋಡಿ ಜನಿವಾರ ನೋಡಿ ಒಳಗೆ ಬಿಡ್ತಾರೆ. ಅದ್ರ ಸಲುವಾಗಿ ಊಟಕ್ಕೆ ದಾರ ಅದನ್ನು ಹಾಕ್ಕೊಂಡಿವಿ ಅಂದ್ರೆ ಅದು ಅಲ್ಲಿಗೆ ಆಗ್ತದೆ. ಅದು ನಾವು ಮಾಡುವ ಸಕಲ ಕರ್ಮಗಳು ಅರ್ಥವಿಲ್ಲ. ಅದಕ್ಕೆ ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಉಪನಿಷತ್ತು ಯಾವುದನ್ನು ತಿಳಿದು ಮಾಡುತ್ತೀಯೋ ಅದು ವೀರ್ಯವತ್ತರಂ ಭವತಿ, ಅದು ಭಾರಿ ಪುಣ್ಯ ಬರ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ತಿಳಿದು ಕರ್ಮಗಳನ್ನು ಮಾಡಬೇಕು. ತಿಳಿಯದೆ ಕರ್ಮವನ್ನು ಮಾಡಬಾರ್ದು ಅಂತಲ್ಲ, ಕರ್ಮ ಮಾಡ್ತಾ ಇರುವಾಗ ತಿಳಿತಾ ಇರೋಕೆ ಎರಡು ಪ್ರೊಸೆಸ್ ಒಂದು ರೀತಿಯಿಂದ ನಡೀತದೆ. ಈಗ ಸಣ್ಣವರಿದ್ದಾಗ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡು ಎಲ್ಲ ಬಿಡೋದಲ್ಲ. ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮ ಯಾರಿಗೆ ಅರ್ಥ ಆಗ್ತದ್ರಿ? 8 ವರ್ಷಕ್ಕೆ ಮುಂಜು ಮಾಡಿರ್ತಾನೆ, ಎಲ್ಲ ಮಂತ್ರ ಅಂತಿರ್ತೀವಿ, ಗೊತ್ತೇ ಆಗೋದಿಲ್ಲ. ನಾವು ಇರಲಿ, ಏನು ತಪ್ಪದ, ಅದನ್ನು ಮಾಡುವ ಪ್ರಾಕ್ಟೀಸ್ ಮಾಡಿರ್ತಾರೆ, ಆದರೆ ಮುಂದೆ ಅರ್ಥ ಮಾಡ್ಕೊಳ್ಬೇಕು ಅಲ್ರಿ. ವೆಂಕಟೇಶ್ ಸ್ತೋತ್ರ ಎಷ್ಟು ವಯಸ್ಸಿಗೆ ಕಲಿಸ್ತಾರೆ ನಮ್ಮ ಬ್ರಾಹ್ಮಣರಲ್ಲಿ. ಸಣ್ಣ ನಾಲಿಗೆ ಮ್ಯಾಲೆ ಅಕ್ಷರ ಬಂದ ಕೂಡಲೇ 80 ವರ್ಷ ತನಕ ವೆಂಕಟೇಶ್ ಸ್ತೋತ್ರ ಅರ್ಥ ಮಾಡ್ಕೊಳಕ್ ಹೋಗುದಿಲ್ಲ ನಾವು. 80 ವರ್ಷ ಮುದುಕಿಗೆ ವೆಂಕಟೇಶ ವಾಸುದೇವ ಅಂದ್ರೆ ತಗೊಂಡು ಏನ್ ಮಾಡ್ತೀವಿ? ಸಾಯ್ಲಿಕ್ಕೆ ಬಂದು ಸುಮ್ ಕೊಡೋದಲ್ಲ, ಹಿಂಗಾಗ್ಬಿಡ್ತದೆ. ನಮ್ಮ ಸಮಾಜದಲ್ಲಿ ಈ ತರಹದ ದುರಂತ ಆಗಬಾರದು ಅನ್ನೋದಕ್ಕೆ ಭಾಗವತದಲ್ಲಿ ಪ್ರಾಚೀನ ಬರಿಗೆ ಹೇಳಿದ್ರು, ಕರ್ಮ ಮಾಡಿ ಮಾಡಿ ಹೊಗೆ ಮಾಡಿಕೊಂಡು ಕೂದಲಪ್ಪ ಜ್ಞಾನಿಯಾಗೋ ಮೋಕ್ಷಕ್ಕೆ ಹೋಗು ಅಂತ ಹೇಳಿದ್ರು. ಇದು ಪ್ರಜ್ಞನೋಪಾಖ್ಯಾನದ ಸಾರಾಂಶ. ನಂತರದಲ್ಲಿ ಪ್ರಿಯವ್ರತ ಮಹಾರಾಜನ ಚರಿತ್ರೆ ಹೇಳ್ತಾ ಇದ್ದಾರೆ. ಅವನೇನಂದ ಜೀವನದಲ್ಲಿ ಆತ್ಮಾರಾಮ ಕಥಮ್ಮನೆ, ಸಂಸಾರಕ್ಕೆ ಬೀಳಬಾರದು ಅಂದ ಪ್ರಿಯವ್ರತ ಮಹಾರಾಜ. ಸಂಸಾರ ಬಹಳ ಕೆಟ್ಟದ್ದು, ನಮ್ಮನ್ನು ದೇವರನ್ನ ದೂರ ಇಟ್ಟು ಬಿಡುತ್ತದೆ. ಅದಕ್ಕಾಗಿ ನಾನು ಒಳ್ಳೆ ಅಂತ ಹೇಳಿ ತಪಸ್ಸಿಗೆ ಹೋದ. ಬ್ರಹ್ಮದೇವರೇ ಬರಬೇಕಾಯ್ತು ಹೇಳಲಿಕ್ಕೆ, ಉಪದೇಶ ಮಾಡಿ. ತಂದೆ ಹೇಳಿದ್ದು ನಾಟ್ಲಿಲ್ಲ. ಮನೆಯಲ್ಲಿ ಯಾವಾಗಲೂ ಅಷ್ಟೇ, ನಮಗೆ ನಾಟೋದಿಲ್ರಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಯಾರೇ ಇರಲಿ ನಮ್ಮ ಮನೆಯೊಳಗೆ ಬೇಕಾದಷ್ಟು ಪಂಡಿತರಿರಲಿ, ನಾವು ಬೇರೆಯವರನ್ನೇ ಕರೆದು ಅವರಿಗೆ ಅವರಿಂದ ಪೂಜಾ, ಅವರಿಗೆ ಇದು ನಮ್ಮ ಮನೆಗೆ ಇದ್ದಾನೆ ಹುಡುಗ ಮಾಡ್ತಾನೆ ಅವೆಲ್ಲ ಅಂತ ಆಗೋದೇ ಇಲ್ಲ. ಅವು ಏನೇನೂ ಫಲ ಆಗೋದಿಲ್ಲ. ಒಂದು ಹೇಳ್ಬಿಡ್ತೇನೆ ನಿಮ್ಗೆ, ಎಲ್ಲರ ಮನೆ ದೇವ್ರ ಪೂಜೆ ಮಾಡೋ ಬ್ರಾಹ್ಮಣರ ಮನೆ ದೇವ್ರ ಪೂಜೆನೇ ಆಗೋದಿಲ್ಲ. ಎಲ್ಲರ ಮನೆಗೆ ಮಾಡಿ ಬರೋದ್ರೆ ರಗಡಾಗಿ ಸುಮ್ ಕೂತ್ಬಿಡ್ತೀವಿ ನಾವು. ತಮ್ಮ ಮನೆಯಾಗೆ ಎಲ್ಲರ ಮನೆಗೆ ಆಚಾರ ಪುರಾಣ ಹೇಳ್ತಾರೆ, ತಮ್ಮ ಮನೆಯಾಗೆ ಒಮ್ಮೆರೆ ಕೇಳಿರೇನು ಪಂಡಿತರನ್ನ, ನಿಮ್ಮ ಮನೆಯಾಗ ಎಷ್ಟು ಭಾಗವತ ಹೇಳ್ಸಿರಿ? ಕೇಳಬೇಡ್ರಿ, ಮತ್ತೆ ಫಜಿತೆ ಬಿಡ್ತದಷ್ಟೇ, ಮಾಸೇ ಇರೋದು ಅವರು. ಇದು ನಮ್ಮ ಜೀವನದ ವಿಚಿತ್ರ ಕ್ರಮ ಇವೆಲ್ಲ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಪ್ರಿಯವ್ರತ ಮಹಾರಾಜನ ಕಥೆ ಕೇಳ್ತಾ ಇದ್ದೇವೆ.
ಪ್ರಿಯವ್ರತ ಸಂಸಾರದಲ್ಲಿ ಬೇಡ ಅಂತ ಹೋಗಿಬಿಟ್ಟಿದ್ದಾನೆ. ಬ್ರಹ್ಮದೇವರು ಒಂದು ಉಪದೇಶ ಮಾಡಿದರು. ಆತ್ಮಾರಾಮ ಕಥಂ ಮುನೇ, ಅಲ್ಲಿ ಹೇಳ್ತಾರೆ, ಇಂದ್ರಿಯಗಳನ್ನು ಗೆದ್ದವ ಕಾಡಿಗೆ ಹೋದ್ರು ಅಷ್ಟೇ, ನಾಡಿಗೆ ಹೋದ್ರು ಅಷ್ಟೇ, ಯಾಕೆ ಕಾಳಜಿ ಮಾಡ್ತೀಯ, ಮದುವೆ ಆಗುವಂದ್ರು. ಮದುವೆ ಮಾಡಿದ್ದಾರೆ. ಪ್ರಿಯವ್ರತ ವಿವಾಹವಾಗಿ ಮುಂದೆ ಉತ್ತಮ ತಾಪಸ ಮೊದಲಾಗಿರ್ತಕ್ಕಂಥ ಮಕ್ಕಳು ನಾಭಿಮೇರು ಅಂತ ಅವರ ಮನೆಯಲ್ಲಿ. ಈ ಪ್ರಿಯವ್ರತ ಮಹಾರಾಜನ ರಥ ಹೋದಾಗ ಅಲ್ಲಿ 6 ಖಂಡಗಳು, ನವದ್ವೀಪಗಳು, ಅಷ್ಟಷ್ಟ ಖಂಡಗಳು ಎಲ್ಲ, ಅಂದರೆ ಕಿಂಪುರುಷ ಖಂಡ, ಹರಿವರ್ಷ ಖಂಡ, ಕೇತಮಾಲ ಖಂಡ, ಇವೆಲ್ಲ ಪಂಚಮಸ್ಕಂದ ಭಾಗವತ ವಿಸ್ತಾರವಾಗಿ ನಡೀತಾ ಇದೆ. ಸಕಲ ಭೂಮಂಡಲವನ್ನು ಕೂಡ ತನ್ನದೇ ಆದ ಪ್ರತಿಸೂರ್ಯನಂತೆ ಕಾಪಾಡ್ತಾ ಇದ್ದಾನೆ ರಾಜ. ಅವರ ಮನೆಯಲ್ಲಿ ನಾಭಿ ಮೇರು ಅಂತ, ಅವರಲ್ಲೇ ಭರತ ಅಂತ ಪರಮಾತ್ಮ ಋಷಭನಾಮಕನಾದ ಭಗವಂತ ಅವತಾರ ಮಾಡಿದ್ದಾನೆ. ಮುಂದೆ ಇವರ ಮನೆತನದಲ್ಲಿ ಭರತ ಚಕ್ರವರ್ತಿ ಅಂತ ಬಂದ. ಅವನು ವೈರಾಗ್ಯ ಒಂದು ಗಂಡಕಿ ನದಿ ತೀರದಲ್ಲಿ ತಪಸ್ಸಿಗೆ ಅಂತ ಬಂದ. ಮಕ್ಕಳಿಗೆಲ್ಲ ಕೊಟ್ಟ ಬಂದ, ವೈರಾಗ್ಯ ಬಂದಿತ್ತು. ಗಂಡಕಿ ನದಿ ಬೇರೆ, ಮತ್ತೆ ಅದರಲ್ಲಿ ವೈಶಿಷ್ಟ್ಯ. ಈಗ ನಮ್ಮ ತೀರ್ಥಕ್ಷೇತ್ರಗಳಿಗೆ ಮಹತ್ವ ಇದೆ. ಗಂಗಾ ನದಿ, ಕೃಷ್ಣಾ ನದಿ, ತುಂಗ, ಎಲ್ಲ ನದಿಗಳು ತೀರ್ಥಗಳು ಶ್ರೇಷ್ಠ. ಅಲ್ಲಿ ಹೋಗಿ ನಿಂತೀವಿ ಅಂದ್ರೆ ನಮಗೊಂದು ವಾತಾವರಣವೇ ಬೇರೆ ಇರ್ತದೆ. ಮನೆ ವಾತಾವರಣ, ಅದಕ್ಕೆ ತೀರ್ಥಯಾತ್ರೆ ಮಾಡಬೇಕು. ಯಾಕಂದ್ರೆ ವಾತಾವರಣ ಬದಲಾಗ್ತದೆ. ಇಲ್ಲೇ ಕೂತೀವಿ ಅಂತಂದ್ರೆ ಏನೇನೂ ತರ ಬರುವುದಿಲ್ಲ. ಅದಕ್ಕೆ ತೀರ್ಥಯಾತ್ರಕ್ಕೆ ಹೋಗುದು. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ದಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾರುವುದಕ್ಕೆ. ನಮ್ಮ ಜಗನ್ನಾಥದಾಸರು ಹೇಳಿದರು. ವಾದಿರಾಜ ಸ್ವಾಮಿಗಳವರ ತೀರ್ಥ ಪ್ರಬಂಧದ ಪ್ರಭಾವ, ಅದರದೇ ಒಂದು ಶ್ಲೋಕದಲ್ಲಿ ಇಡೀ ತೀರ್ಥ ಪ್ರಬಂಧ ಹೇಳಿದರು. ಜಗನ್ನಾಥದಾಸರು ವಾದಿರಾಜರ ಕೋಶಕ್ಕೊಪ್ಪುವ ಗ್ರಂಥ ಸಲ್ಲಹಾದರೆ ಜಗನ್ನಾಥದಾಸರು. ಜಗನ್ನಾಥದಾಸರು ಇಲ್ಲಿ ಬಂದು ನಿಲ್ಲಬೇಕಾದ್ರೆ ಹಿಂದೆ ಯಾರು? ಹಿಂದೆ ಸಲ್ಲಹಾದ ಶಲ್ಯ, ಅಂದೇನಿ ಸೂತ ಪುರಂದರ ಗುರು ಸ್ವಾದಿ ರಾಜಪ್ರೀತ ಸಿಂಧೂರ ವರದ ಶ್ಯಾಮ ಸುಂದರನಾಜ್ಞದಿ ಇಂದುವಿನಂತೆ ಮೂಡಿ ಪುನಃ ಜಗದಿ ತೊರವಾಟದಿ ಜನಿಸಿ ವರದೇಂದ್ರನೊಲಿಸಿ. ಏನು ಗೋಪಾಲದಾಸರ್ರಿ, ಏನು ಆ ಶ್ಯಾಮಸುಂದರ ವಿಠಲ್ರಿ, ಶ್ಯಾಮಸುಂದರ ವಿಠಲ್ರಿ ಮಾಡಿದ್ದು ಆರಾಧನೆ ಬಂತು ಸಮೀಪ ಅವರಿಗೂ. ಏನು ಶ್ಯಾಮಸುಂದರ ದಾಸರು ತೊರವಾಟದಿ ಜನಿಸಿ ಅಂದ್ಬಿಟ್ರು. ಬೇಗವಾಟ, ಬೇಗ ಸಂಸ್ಕೃತದಲ್ಲಿ ತ್ವರ, ತ್ವರ ಅಂದ್ರು ಒಂದೇ, ಬೇಗ ಬ್ಯಾಗವಾಟ ತೆಗೆದ್ರು ತೊರವಾಟ ಅಂತ ಇಟ್ಬಿಟ್ರು ಅಷ್ಟೇ. ಪ್ರಾಸ ಬೇಕಾಗಿತ್ತಲ್ಲೇ, ರಕಾರ ಬೇಕಾಗಿತ್ತು ಅದಕ್ಕೆ ಅವರಿಗೆ. ತೊರವಾಟ ಜನಿಸಿ ವರದೇಂದ್ರನೊಲಿಸಿ. ರಹಸ್ಯ ಯಾರು ಹೇಳುವುದಿಲ್ಲ. 12 ವರ್ಷ ಮಂತ್ರಾಲಯದೊಳಗ ವರದೇಂದ್ರರ ಸನ್ನಿಧಾನದೊಳಗ ಸುಧಾಮಂಗಳವನ್ನು ಮಾಡಿ ಬಂದ ಧೀಮಂತ ಪಂಡಿತ ವರೇಂದ್ರನು ನಮ್ಮ ಜಗನ್ನಾಥದಾಸ. ಸಾಮಾನ್ಯರಲ್ಲ ಅವರು, ವರದೇಂದ್ರರೇ ಕಾರಣ. ಮೂಲ ಹರಿಕಥಾನುಸಾರವಾಗಲಿಕ್ಕೆ ವರದೇಂದ್ರರೇ ಕಾರಣ. ಆನಂತರದಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಧೀರೇಂದ್ರ ತೀರ್ಥರು, ಇವರೆಲ್ಲ ಸೇರಿ ಯಾವ ವರದಾ ನದಿಯ ದಂಡಿಯ ಮೇಲೆ ಮತ್ತೆ ಡಿಸ್ಕಷನ್ನು, ವಿಚಾರ. ಇದಕ್ಕಿಂತ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಏನಂದ್ರೆ ಹರಪನಹಳ್ಳಿ ಅಂತ ಒಂದು ಊರು. ಆ ಹರಪನಹಳ್ಳಿ ಒಂದು ಮಧ್ವಾಚಾರ್ಯರ ಮೂರ್ತಿ ಅದ. ಮಧ್ವಾಚಾರ್ಯರ ಮೂರ್ತಿ ಇರೋದು ಬಹಳ ಕಡಿಮೆ, ಅವ್ರದ್ದು ಮೂರ್ತಿ ಅದು. ಅಲ್ಲಿ ವಾದಿರಾಜ ಸ್ವಾಮಿಗಳ ವೃಂದಾವನ ಅದು, ಮೃತ್ತಿಕಾ ವೃಂದಾವನ. ಸೋದೆಯೊಳಗೆ ವಾದಿರಾಜರ ವೃಂದಾವನ ಪ್ರವೇಶಾನಂತರ ಮೊಟ್ಟ ಮೊದಲನೇ ಮೃತ್ತಿಕಾ ವೃಂದಾವನ ಇದ್ದದ್ದೇ ಹರಪನಹಳ್ಳಿಯೊಳಗೆ. ಅಲ್ಲಿ 20 ವರ್ಷ ಜಗನ್ನಾಥದಾಸರು ಸೇವಾ ಮಾಡಿದ್ದಾರೆ. ಜಗನ್ನಾಥದಾಸರ ಮನೆ ಇದೆ, ಅವರು ಮಲಗಿಕೊಂಡ ಮನೆ, ಅವರು ಸ್ನಾನ ಮಾಡಿದ ಬಾವಿ ಎಲ್ಲ ಇದೆ. ಅಲ್ಲಿ ಹೋಗಿದ್ದೆ ನಾನು ಒಂದ್ಸಲ ಹರಪನಹಳ್ಳಿಯೊಳಗೆ. ಅಲ್ಲಿ ಸೇವಾ ಮಾಡಿದ್ರು, ವಾದಿರಾಜರ ಸೇವಾ ಮಾಡಿದ್ರು. ಅದಕ್ಕಾಗಿ ಅಲ್ಲಿ ಹೇಳ್ತಾರೆ, ತೊರವಾಟದಿ ಜನಿಸಿ ವರದೇಂದ್ರನೊಲಿಸಿ ಮರುತಾಗಮ ಗಳಿಸಿ ತುರು ರಕ್ಷಕಲಾಸ ವರಿಯರ ಕರುಣದಲ್ಲಿ ಶರದಿಜ ಭಾಗದಲ್ಲಿ ಧರಣಿಪ ವಿಠಲೆಂಬ, ಧರಣಿಪ ಜಗನ್ನಾಥ ವಿಠಲೆಂಬ. ಇದೆಲ್ಲ ಆ ರೀತಿಯಾಗಿ ವರ್ಣನೆ ಮಾಡಿದಂತೆ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರಗಳ ಬಗ್ಗೆ ಬರೆದಿದ್ದಾರೆ. ಗಂಡಕಿ ನದಿ ಬಂದ ಭರತ ಚಕ್ರವರ್ತಿ ಬಂದ ಮೇಲೆ ಅಲ್ಲಿ ಏನಾಯಿತು ಅಂದ್ರೆ, ಆ ಗಂಡಕಿ ನದಿಯ ವೈಭವನೇ ವೈಭವ. ಗಂಡಕ್ಕಿಂತ ವೇಶ್ಯ ಇದ್ಲವಳು, ಅವಳು ವೇಶ್ಯ. ಅವರ ವೃತ್ತಿ ಧರ್ಮ ಅದು. ಆಗಿನ ಕಾಲದಲ್ಲಿ ಅದನ್ನೇ ಭಕ್ತಿಯಿಂದ ವೃತ್ತಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು. ನಮಗೆಲ್ಲ ಆಚಾರ್ಯರು, ಮಡಿವಂತರು, ಸ್ವಾಮಿಗಳು ಬಹಳಷ್ಟು ನೇಮ ನಿತ್ಯ ಮಾಡೋನು ಕಂಡ್ರೆ ಕೈ ಮುಗಿತೀವಿ. ಅವ್ರದೇ ಒಂದು ವೃತ್ತಿ ಅಂತ ನಾವು ಹಿಂಗೆ ಶ್ರೇಷ್ಠ ವೃತ್ತಿ, ಹೌದು ಶ್ರೇಷ್ಠ ವೃತ್ತಿ ಹೌದು. ಆದರೆ ದೇವರ ದೃಷ್ಟಿಯಲ್ಲಿ ಎಲ್ಲಾ ವೃತ್ತಿಗಳು ಅಷ್ಟೇ, ಅವರವರು ಮಾಡುವ ವೃತ್ತಿಗಳು. ತುಲಾಧಾರ ಅಂತಿದ್ದ ಶೆಟ್ಟಿ, ಬರೋಬ್ಬರಿ ತೂಗ್ತಿದ್ದ, ದೇವರು ಅವ್ರ ಮನೆಗೆ ಇದ್ದು ಬಿಟ್ಟಿದ್ದ. ಒಬ್ಬ ಬ್ರಾಹ್ಮಣ ಬಹಳ ತಪಸ್ಸು ಮಾಡಿದ್ದ, ಅವನ ತಲೆ ಮೇಲೆ ಗುಬ್ಬಿ ಗೂಡು ಕಟ್ಟಿಬಿಟ್ಟು. ಎಷ್ಟು ತಪಸ್ಸು ಮಾಡಿದ ಅಂದ್ರೆ ಗುಬ್ಬಿ ಗೂಡು ಕಟ್ಟಿ ಮರಿ ಇಟ್ಬಿಟ್ಟ.
ಇವ್ ಗೊತ್ತಾಯ್ತು, ಚೂ 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 ಅನ್ನೋದು ಅಲ್ಲಿ ಬಂದು ಕೂಡು, ಕಣ್ ತೆಗೆದು ನೋಡ್ತಾನೆ ಮೇಲೆ ಕೂಡುದ, ಆ ಗುಂಡ್ ಮೇಲೆ ಗುಬ್ಬಿಗಳವ. ಅರೇ ಅವ್ರು ಹಾರೋ ತನಕ ನಾನು ಹೇಳಬಾರ್ದು ಅಂತ ಹಂಗ ಕೂತಿದ್ ನೋಡ್ರಿ ಅವ. ಎಂತ ನಿಷ್ಠೆ ಇರಬೇಕು, ಎಷ್ಟು ತಪಸ್ಸಿರ್ಬೇಕು. ಅವು ಗುಬ್ಬಿ ಎಲ್ಲ ಹಾರಿ ಹೋದ್ಮೇಲೆ ಇದ್ದ. ಅದು ಗುಬ್ಬಿ ಏನೆಲ್ಲ ತಲೆಯೊಳಗಿಂದ ಹಾರಿ ಹೋದ್ರು, ಅದು ತಲೆಯೊಳಗೆ ಇನ್ನೊಂದು ಕೂತ್ ಬಿಟ್ಟಿತ್ತು ಬೇರೆ ಗುಬ್ಬಿ. ಏನು? ನಾನು. ತಲೆ ಮ್ಯಾಲಿನ ಗುಬ್ಬಿ ಹಾರಿ ಹೋದ್ರು, ಅದು ತಲೆಯೊಳಗಿನ ಗುಬ್ಬಿ ನಾನು ಇಂಥ ತಪಸ್ವಿ, ಇಂಥ ಶ್ರೇಷ್ಠ ವ್ಯಕ್ತಿ, ನನ್ನಂಥವ್ರು ಯಾರಿಲ್ಲ ಅನ್ನೋ ಆಕಾಶವಾಣಿ ಆಯ್ತು. ಅಲ್ಲಿ ಒಬ್ಬ ಶೆಟ್ಟಿ ಇದ್ದಾನ, ಅವನಂತರ ನೀಲ್ಲ, ಹೋಗು ಅವ್ನು ಬಿಟ್ಟಾಗ ಹೋಗು. ಹಿಂಗೆ ಅಂದ್ರೆ ವೃತ್ತಿ ಧರ್ಮದಲ್ಲಿ ಯಾರು ಶ್ರೇಷ್ಠ ಕನಿಷ್ಠ ಅನ್ನೋದಕ್ಕಿಂತ ಬ್ರಾಹ್ಮಣ ಬಹಳ ಶ್ರೇಷ್ಠ. ವರ್ಣಾನಾಂ ಬ್ರಾಹ್ಮಣ ಶ್ರೇಷ್ಠ ಇಲ್ಲಂತ ನಾವು ಹೇಳೋದಿಲ್ಲ. ಅದು ಭಾಗವತ ಏನ್ ಹೇಳ್ತು ಅಂದ್ರೆ, ವಿಪ್ರಾತ್ ಬ್ರಾಹ್ಮಣನಿಗಿಂತ ವಿಷಡ್ಗುಣ ಯುಧಾದರವಿಂದನಾಭ ಪಾದಾರವಿಂದ ವಿಮುಖ ಶಪಚಂ ವರಿಷ್ಠಂ. ಚಾಂಡಾಳ ಶ್ರೇಷ್ಠ ಅಂತ. ಭಗವಂತನನ್ನು ಕಾಣುವ, ಭಗವಂತನಲ್ಲಿ ಭಕ್ತಿ ಇರುವ ಒಬ್ಬ ಚಾಂಡಾಳ ಬಹಳ ಶ್ರೇಷ್ಠ. ನಾಯಿ ತಿನ್ನುವವ ಅಂತವ ಶ್ರೇಷ್ಠ, ಬ್ರಾಹ್ಮಣ ಶ್ರೇಷ್ಠ ಅಲ್ಲ ಅಂತ ಭಾಗವತ. ಅಂದ್ರೆ ದೇವರನ್ನು ಮರೆತ, ದೇವರ ಮೇಲೆ ವಿಶ್ವಾಸ ಇಲ್ಲದ ಒಬ್ಬ ಬ್ರಾಹ್ಮಣ ಯಾವನಾದ್ರೂ ಇದ್ರೆ ಅವನಿಗೆ ಪ್ರಯೋಜನವೇ ಇಲ್ಲ ಅಂತ ಭಾಗವತ ಹೇಳ್ತದೆ. ಎಲ್ಲ ನೋಡಿದಾಗ ವೇಶ್ಯ ಅವಳು ಗಂಡಕಿ ವೃತ್ತಿ ಮಾಡ್ತಾ ಇದ್ಲು. ಅವತ್ತಿನ ದಿವಸ ಯಾವ ಪುರುಷ ಬರ್ತಾನೋ ಅವನ ಸೇವೆ ಮಾಡಬೇಕು. ರಾತ್ರಿ ಎಲ್ಲ ಆ ಕಾರ್ಯ ಮುಗಿದ ಮೇಲೆ, ಸೇವೆ ಮುಗಿದ ಮೇಲೆ ಅವನು ಹೋದ ಅಂದ ಕೂಡಲೇ ಅದನ್ನು ಕೃಷ್ಣಾರ್ಪಣ ಆಗಬೇಕು. ಇದು ನನ್ನ ಸೇವೆ, ಭಗವತ್ ಪ್ರೀತನಾಗಲಿ. ಇಂಥ ದೀಕ್ಷೆ, ಏನ ಆ ಸಮರ್ಪಣೆ ಭಾವ, ಆಶ್ಚರ್ಯ ಆಯ್ತು. ಹೀಗೆ ಮಾಡ್ತಾ ಇದ್ರು. ದೇವರಂದ ಒಂದು ದಿವಸಕ್ಕಿಂತ ಪರೀಕ್ಷಣೆ ಮಾಡಬೇಕು ಅಂತ ಬಂದಿದ್ದಾನೆ. 100 ವರ್ಷದ ಮುದುಕ ಬಂದ. ತಲೆ ನಡುಕ್ತಿತ್ತು, ಮೈಯೆಲ್ಲ ಚರ್ಮ ಎಲ್ಲ ಇದಾಗಿದ್ದು, ಅಂದ್ರೆ ಹೋಳಿಗೆ ಮೈ ಆದಂಗೆ ಆಗಿದ್ವು. ಮೇಲೆ ಮುದುರಾಗಿರ್ತಾವ, ಕಿತ್ತಿದ್ರೆ ಬಂದ ಬಿಡುದು. ಆ ನಮೂನಿ ಏನೇನೇನಿಲ್ಲ, ನಿತ್ರಾಣ ನಿರ್ವಿಣ್ಯ ಬಂದು ನಿಂತ ಹಿಂಗ, ನಿನಗೆ ಎಷ್ಟು ರೊಕ್ಕ ಬೇಕು ಅಷ್ಟು ತಗೋ ಅಂದ, ನಾನು ಸೇವೆ ಮಾಡೋನು. ಅವಳು ಆಯ್ತು ಅಂದ್ಲು. ಯಾಕಂದ್ರೆ ಇನ್ನೊಬ್ಬರಾದ್ರೆ ಈ ಮುದುಕನ ಸೇವೆ ಏನು ಮಾಡೋದು, ನಿನಗೆ ಹಣೆವಾರಿಯಲ್ಲಿ ಹೋಗತ್ಲೆ ಅಂತ ಕಳಿಸ್ತಿದ್ರು ಬೇರೆಯವರಾಗಿದ್ದರೆ. ಅಂದ್ರೆ ಅದರಲ್ಲಿ ವ್ಯತ್ಯಾಸ ಇಲ್ಲ ಅವಳಿಗೆ. ಇವತ್ತು ಬಂದಿದ್ದಾನೆ ಅವನು ಸೇವೆ ಮಾಡ್ಬೇಕು, ಯಾರು ಅಂತ ಗೊತ್ತಿಲ್ಲ ತನಗೆ. ಕರ್ಕೊಂಡು ಹೋಗಿ ಒಳಗೆ ಹೋಗಿ ಏನು ಬೇಕು ಸೇವೆ, ಸ್ನಾನ ಮಾಡಿಸೋನು. ಬಿಸಿ ನೀರು ಹಾಕಿದ್ರೆ ಸೆಟ್ಕೊಂಡು ಹೋಗ್ಬೋದು, ಕಂದೇ ಹೋಗ್ಬಿಟ್ಟ. ಉಗುರು ಬೆಚ್ಚಗೆ ನೀರನ್ನ ಸ್ನಾನ ಮಾಡಿಸಿ ಅಷ್ಟಲ್ಲೇ ವಾಂತಿ ಮಾಡ್ಕೊಂಡ್ಬಿಟ್ಟ. ಅದೆಲ್ಲ ಏನು ಅನ್ಕೊಳ್ಳಿಲ್ಲ, ಎಲ್ಲ ತೊಳೆದು ಮಾಡಿದ್ಲು, ಕರ್ಕೊಂಡು ಬಂದ್ಲು. ಏನು ಅಡಿಗೆ ಏನು ಮಾಡ್ಬೇಕು, ಅನ್ನ ಸಾರು, ಮೆತ್ತಂದು ಅನ್ನ ಸಾರು ಮಾಡಿ, ಗಂಜಿ ಮಾಡಿದಂಗೆ ಮಾಡಿ ಊಟಕ್ಕೆ ಹಾಕಿ ಏನಂತ ಸೇವೆ ಅದು ಮಾಡ್ಕೋತ ಹೋದ್ಲು. ಗಂಧ ಹಚ್ಚೊಂದು, ಗಂಧ ತೆಗೆದು ಒಳ್ಳೆ ಕರ್ಪೂರ ಗಂಧ ಮೈ ಹಚ್ಚಿ ಏನೆಲ್ಲ ಸೇವೆ ಮಾಡ್ತಾ ಇದ್ದ. ಮಾಡಿದ ಮೇಲೆ ಮಧ್ಯಾಹ್ನ 4-5 ಗಂಟೆ ತನಕ ಸೇವೆ ಆದ ಮೇಲೆ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು, ಮಂಚದ ಮೇಲೆ ನಾನು ಮಲ್ಕೊಳ್ಬೇಕು. ಆಯ್ತು, ಮಂಚದ ಮೇಲೆ ಬಂದು ಮಲಗಿಸಿದ್ಲು. ಗಾಳಿ ಹಾಕೊಂಡು, ಅವಾಗೇನು ಆಗಿಲ್ಲ ಏನಿಲ್ಲ, ಗಾಳಿ ಹಾಕ್ತಾ ಇದ್ದ. ಅವಳಿಗೆ ಒಂದೇ ಮುಖದಲ್ಲಿ ವಿಕಾರ ಇಲ್ಲ. ದೇವರು ನೋಡ್ತಾ ಇದ್ದ, ಇವಳು ಏನಾದರೂ ಹೇಸ್ಕೊತಾಳೋ ಏನೋ, ನನ್ನ ಕಂಡು ಮುಖದಲ್ಲಿ ಏನಾದರೂ ವಿಕಾರ ಬರ್ತದೋ ಏನೋ, ಏನೂ ಇಲ್ಲ. ಒಬ್ಬ ಆಸ್ಪತ್ರೆಯೊಳಗೆ ನರ್ಸ್ ಕೆಲಸ ಮಾಡುವಂತೆ ಮಾಡ್ತಾ ಇದ್ವಿ. ಕೆಲವರು ಇರ್ತಾರೆ, ನರ್ಸ್ ಇರ್ತಾರೆ, ದೇವ್ರು ಹಂಗಿರ್ತಾರೆ ಪಾಪ. ಹೋಗೋ ಮುಂದಾಗ ಇವ್ರಿಗೆ ಕತ್ಕೋತ ಹೋಗು, ಏನವ ನಾನು ಹೊಂಟೀನಿ, ನಿರ್ವಾಹ ಇಲ್ಲ, ಮನೆಗೆ ಹೋಗ್ಬೇಕು, ಆರಾಮಾಗಿ ಹೋಗ್ರಿ ಅಂದ್ರೆ ಆಕಿನ ಸೇವಾ ನೋಡಿ ಎಷ್ಟು ಕೊಟ್ಟರು ಕಡಿಮೆ ಅನ್ನೋ ಹಂಗ ಆಗಿರುತ್ತೆ. ಕೆಲವರು ಇರ್ತಾರೆ ವೃತ್ತಿ ಧರ್ಮದಲ್ಲಿ ಅಷ್ಟು ನಿಷ್ಠೆ ಇರ್ತಾರೆ. ಆ ತರಹ ಸೇವೆ ಮಾಡಿದ್ಲು. ಮಾಡಿ ಗಾಳಿ ಹಾಕ್ತಾ ಇದ್ದಾಳೆ. 2 ನಿಮಿಷ ಹಿಂಗೆ ಗಾಳಿ ಹಾಕ್ಯಾಳೋ ಇಲ್ಲೋ, ಅಲ್ಲಿ ಮುದುಕ ಇಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿಬಿಟ್ಟಿದ್ದಾನೆ ಭಗವಂತ. ಭಾರಿ ಆಗಿಬಿಟ್ಟು ಆ ಬೈಸಣಿಕೆ ಕೆಳಗೆ ಬಿತ್ತು. ದೇವರ ಪಾದ ನೋಡ್ತಾಳೆ, ಕಮಲದಂತಹ ಪಾದ. ಆ ಪಾದದ ಮೇಲೆ ತಲೆ ಇಟ್ಟು ಅಳುತ್ತಾ ಇದ್ದ. ಒಂದೇ ಸವನೆ ಅಳ್ಲಿಕ್ಕೆ ಪ್ರಾರಂಭ ಮಾಡಿ. ಆ ಬ್ರಾಹ್ಮಣ ಆ ರೀತಿಯಾಗಿ ಯಾರೋ ಬಂದಾನಂತ ತಿಳ್ಕೊಂಡು ಸೇವೆ ಮಾಡ್ಲಿಕ್ಕೆ ಹೋದ್ರೆ ಇದು ದೇವರೇ ಬಂದಿದ್ದಾನೆ ಅಂತ ಅಳ್ತಾ ಇದ್ದಾಳೆ. ದೇವರಂದ್ರ ಸ್ವಲ್ಪ ತಳ್ಳಿ ಅಂತ ಬಿಟ್ಬಿಟ್ಟ. ಯಾಕಂದ್ರೆ ಒಳಗಿನ ದುಃಖ ತ್ರಾಸ ಎಲ್ಲ ಹೊರಗೆ ಹೋಗ್ಲಿ. ಸ್ವಲ್ಪ ತಾದ ಮೇಲೆ, ಏನಮ್ಮ ಏನು ಬೇಕು ಹೇಳಿ ನಿನಗೆ, ನೀ ಯಾಕೆ ಬಂದಿ ನನ್ನ ಮನೆಗೆ ಅಂತ ಕೇಳಿ. ನನ್ನ ಪಾಪಿಷ್ಟ ಜನ್ಮ, ನಮ್ಮ ವೃತ್ತಿ ಧರ್ಮ ನಾವು ಮಾಡ್ತಾ ಇದ್ದೇವೆ, ಇದನ್ನ ನೀನು ನನ್ನ ಮನೆಗೆ ಬಂದಿಯಲ್ಲ ಸ್ವಾಮಿ, ಏನಿದು? ಇಲ್ಲ, ನೀನು ಭಕ್ತಿ ಹೋಗಿ ಬಂದಿದ್ದೇನೆ, ನಿಂಗೇನು ಬೇಕು ಕೇಳು. ಕಂಡವರ ಜೊತೆಗಿದ್ದು ಸಾಕಾಗಿದೆ, ಯಾವಾಗಲೂ ನಿನ್ನ ಜೊತೆಗಿರಬೇಕು ಅಂತ ಅಪೇಕ್ಷೆ ಆಗಿದೆ ನನಗೆ, ಸತತವಾಗಿ ನಿನ್ನ ಜೊತೆಗಿರಬೇಕು ಅಂತ ವರ ಕೊಡುವುದು. ಆಯ್ತು ಸರಿ, ನೀನು ನದಿಯಾಗಿ ಹರಿ, ನಿನ್ನಲ್ಲಿ ಸಾಲಿಗ್ರಾಮವಾಗಿ ನಾನು ಇರ್ತೀನಿ ಅಂತ ಗಂಡಕಿ ನದಿಯೊಳಗೆ ನಿರಂತರ ಸಾಲಿಗ್ರಾಮವಾಗಿ ಭಗವಂತ ವಾಸ ಮಾಡಿದ ವರ ಕೊಟ್ಟಿದ್ದ. ಇದು ಗಂಡಕಿ ನದಿಯ ಪುಣ್ಯ. ಅಂತ ಗಂಡಕಿ ನದಿಯ ಸೇವೆ ಮಾಡತಕ್ಕಂಥದ್ದು ಈ ಭರತನಿಗೆ ಅಲ್ಲಿ ಆಗಿದೆ. ಅಂದರೆ ಯಾವ ವೃತ್ತಿ ಯಾವುದೇನು, ನಮ್ಮ ಸುಳಾದಿ ಕುಪ್ಪೇರಾಯರು ಮಾನವಿಗೆ ಬಂದಾಗ ಸಂಪೂರ್ತಿ ರಾಯರ ಮನೆಗೆ ಹೋಗ್ಬೇಕು.
ಹಾದಿಯೊಳಗೆ ಒಬ್ಬ ವೇಶ್ಯೆಯರ ಮನೆ, ಗೊತ್ತೇ ಇಲ್ಲ ಇವರಿಗೆ. ಕಟ್ಟಿ ಮೇಲೆ ಬೇವಿನ ಗಿಡ ಇತ್ತು, ಕಟ್ಟಿ ಮೇಲೆ ಕೂತರು ಹಾಡ್ಕೋತ, ಒಂದು ಪೇಟಿ ಸೂರು ಪೇಟಿ ಇತ್ತು ಅವ್ರ ಕೈಯಾಗ, ಹಾಡ್ಕೋತ ಸುಳ್ಳಾದಿ ಹಾಡ್ಕೋತ ಕೂತ್ಬಿಟ್ರು. ದೊಡ್ಡವರಿಗೆ ಸ್ಟೇಜ್ ಬೇಕು, ನಮ್ಗೆ ಜನ ಬೇಕು ಅಂತ ಹಂಗಿಲ್ಲ. ಅದೇ ಭಾಗವತರು ಅರ್ಥ. ಅವಳು ಒಳಗಿದ್ದಕ್ಕೆ ಹೊರಗೆ ಬಂದ್ಲು. ಸಣ್ಣ ಮಕ್ಕಳು ಅವಳಿಗೆ, ಅವಳು ವೇಷಾವೃತ್ತಿ ಮಾಡೋಳೆ. ಒಳಗೆ ಬಂದು ತಾತ ತಾತ ಅಂದ್ಲು. ಏನು ಆಯ್ತು ನೋಡಿದ್ರು, ನನಗೆ ಈ ಹಾಡು ಬರ್ಕೊಡು ಅಂತ. ಏನು ಅಂತಿರಲ್ಲ, ನನ್ನ ಮಕ್ಕಳಿಗೆ ಹೇಳ್ಕೊಡ್ರಿ. ಸರಿ ಅಂತಕೊಂಡು ಹೇಳಿ ಹಾಡು ಬರ್ಕೊಟ್ರು. ಅದು ಇತ್ತು, ಅಲ್ಲೇ ಕೊಟ್ಬಿಟ್ರು. ಅದು ವಿವಾಹ ಸುಳಾದಿ ಅದು ತಗೊಂಡ್ರು. ಆ ಮಕ್ಕಳಿಗೆ ಕಲಿಸಿಬಿಟ್ಲಕ್ಕಿ ತಾಯಿ. ವಿವಾಹ ಸುಳಾದಿ ಅನ್ಕೋತಾ ಇದ್ರು ಅವರು, ವೇಷ ವೃತ್ತಿ ಮಾಡುವವರು. ಅವು 2 ಮಕ್ಕಳಿದ್ದು, ಸಣ್ಣ ಹೆಣ್ಮಕ್ಳು. ಆಕೆ ಏನು ಬೇಜಾರಂದ್ರೆ, ಈ ಹುಡುಗರಿಗೂ ಅದೇ ವೃತ್ತಿ ಬರಬಾರ್ದು, ಸ್ವಲ್ಪ ಒಳ್ಳೆ ಮನೆತನಕ್ಕೆ ಲಗ್ನ ಆಗಿ ಯಾರು ಮಾಡ್ಕೋತಾರ ಆ ಮುಂದಿನ. ಆಶ್ಚರ್ಯ ಅಂದ್ರೆ ಮುಂದೆ 10-12 ವರ್ಷದ ಮೇಲೆ ಅದೇ ಓಣಿಗೆ ಕುಪ್ಪೇರಾಯರು ಬಂದ್ರೆ, ಅವ್ರು ಬರೋದು ನೋಡಿ ತಾತ ತಾತ ಒಳಗ ಅಂತ ಕರ್ಕೊಂಡು ಹೋಗ್ಬಿಡ್ಸಿ. ಏನಮ್ಮ, ನಿನ್ನ ಪುಣ್ಯದಿಂದ ನನ್ನ 2 ಮಕ್ಕಳು ಲಗ್ನ ಆಗ್ಯದ, ಯಾರೋ ಬಂದು ಮಾಡ್ಕೊಂಡು ಹೋಗ್ಯಾರ, ಅವ್ರು ಆರಾಮಿದ್ದಾರೆ. ಅದೇನು ಸುಳ್ಳಾದಿ ಹೇಳ್ಕೊಟ್ಟಿದ್ರಲ್ರಿ, ಅದ್ರ ಪುಣ್ಯ ಅಂದು. ಕುಪ್ಪೇರಾಯರಿಗೆ ಆಶ್ಚರ್ಯ. ದೊಡ್ಡವರು ಬರೆದ ಗ್ರಂಥಗಳು ಮಂತ್ರ, ಅದನ್ನು ಯಾರೇ ಪಾರಾಯಣ ಮಾಡಿದ್ರು ಅವರ ಮನೆಯಲ್ಲಿ ನಿಶ್ಚಿತವಾದ ಫಲ. ಇದು ಸುಳ್ಳಾದಿ ಕುಪ್ಪೇರಾಯರು ಮಾಡಿಕೊಟ್ಟ ಸಾಮಾಜಿಕ ಪೂಜೆ. ಇದು ಯಾರೂ ನಾವು ಹಂಗೆ ವಿಚಾರ ಮಾಡೋದಿಲ್ಲ. ಉಳಿದ ಜಾತಿಯವರು ಉದ್ಧಾರ ಆದ್ರೇನು ನಮ್ಮ ತಲೆಗೆ ಬರುವುದೇ ಇಲ್ಲ ಅದು. ಅಂದ್ರೆ ಆ ಸುಳ್ಳಾದಿ ಕುಪ್ಪೇರಾಯರು ಕೊಟ್ಟಂತಹ ಸುಳ್ಳಾದಿ, ಅದರಲ್ಲಿ ಹೇಳಿದ ವಿಜಯದಾಸರು, ಗೋಪಾಲದಾಸರು, ಎಲ್ಲ ದಾಸವರೇಣ್ಯರ ಸುಳ್ಳಾದಿಯ ಅದ್ಭುತವಾದಂತಹ ಮಂತ್ರವನ್ನ ಮನೆ ಮನೆಗೆ ಮುಟ್ಟಿಸಿದ ಕೀರ್ತಿ ನಮ್ಮ ಕುಪ್ಪೇರಾಯರಿಗೆ ಬಿಟ್ಟರೆ ಯಾರಿಗೆ ಹೇಳಬೇಕು? ನಾವು ಅವರನ್ನು ಸ್ಮರಣೆ ಮಾಡಬೇಕಾಗ್ತದೆ. ನಮ್ಮ ತಂದೆಯವರಿಗೂ ಅವರೇ ಉದ್ಧಾರ ಮಾಡಿದ್ರು. ನಮ್ಮಪ್ಪ ಮಾಸ್ತರ್ ಇದು ಮಾನವೀಯ ಹತ್ರ ಇದ್ರೊಳಗೆ ರಾಮನಾಥ್ ಕ್ಯಾಂಪ್ನಾಗ ಇದ್ದಾಗ ಬಂದಾರ, ಗೊತ್ತಿಲ್ಲ ನಮ್ಮಮ್ಮಗೆ ಇವರು ಕುಪ್ಪೇರಾಯರಂತೂ ಗೊತ್ತಿಲ್ಲ. ಅವರೇ ಹೇಳಿದ್ರು, ನಿಮ್ಮಪ್ಪ ಗಿರಾಚಾರ ನನ್ಗೆ ಗೊತ್ತವ, ಗಿರಪ್ಪ ಗೊತ್ತದ ನನಗೆ, ನೀನ್ ಕಾಳಜಿ ಮಾಡಬೇಡ, ನಿನ್ ಗಂಡು ಬರಲಿ ಅಂತ. ಶಾಲೆಯಿಂದ ಇವರು ಬರ್ಬೇಕು. ಬಂದು ಕೂಡಲೇ ಇವರಿಗೆ ಕರೆದು ಉಪದೇಶ ಮಾಡಿ, ಇವತ್ತು ನಮ್ಮ ತಂದೆಯವರು 70 ಹಾಡುಗಳನ್ನ ಪ್ರಸನ್ನ ಭೂರಮಣ ಅಂಕಿತದಿಂದ ಬರೀಲಿಕ್ಕೆ ಕಾರಣ ಸುಳ್ಳಾದಿ ಕುಪ್ಪೇರಾಯ ಅಂಥವರ ಒಡನಾಟ. ಎಲ್ಲ ದೊಡ್ಡವರ ಮಂತ್ರೋಪದೇಶ ಅಂತ ನಾವು ತಿಳಿದುಕೊಳ್ಬೇಕು. ಗಂಡಕಿ ನದಿಯಲ್ಲಿ ಇದ್ದಾರೆ. ಜಿಂಕೆ, ಅದು ಹೆಣ್ಣು ಜಿಂಕೆ ಬರ್ತಾ ಇದೆ, ತುಂಬು ಗರ್ಭಿಣಿ, ಕೂಸು ನೀರಿನಲ್ಲಿ ಬಿತ್ತು, ಆ ಜಿಂಕೆ ಸತ್ತು ಹೋಯಿತು. ಆ ಸಂದರ್ಭದಲ್ಲಿ ಆ ಜಿಂಕೆಯನ್ನು ಬೆಳೆಸಿ ಅದರ ಮೇಲೆ ಮೋಹ ಪಡೆದುಕೊಂಡಂತಹ ಭರತ ಚಕ್ರವರ್ತಿ ಜಡಭರತನಾಗಿ ಅವನು ಮುಂದೆ ಮರಣವನ್ನು ಹೊಂದಿದ್ದಾನೆ. ಜಿಂಕೆ ಜಿಂಕೆ ಅನ್ಕೋತಾನೆ ಸತ್ತ. ಮೋಹ ಬಂತು ಒಂದು ಕಷ್ಟ ರೀ. ಕೆಲವರು ಈ ಪ್ರಾಣಿಗಳಲ್ಲಿ ಆಸೆ ಇಟ್ಕೊಂಡ್ಬಿಡ್ತಾರೆ. ಬೆಂಗಳೂರಾಗ ಒಬ್ರು ನಾಯಿ ಗುರಾಚಾರ ಅಂತಿದ್ರು, ನಮ್ಮ ಗಲಗಲೆ ಆಚಾರ ಹೇಳಿದ್ದು ಸುದ್ದಿದ್ರು. ನಾಯಿ ಗುರಾಚಾರ 9 ನಾಯಿ ಕಟ್ಟಿದ್ರು. ವೆರೈಟಿ ವೆಸ್ಟರ್ನ್ ನಾಯಿ, ಅವೆಲ್ಲ ಫಾರಿನ್ ನಾಯಿಗಳು. ಅವೆಲ್ಲ ಫಾರಿನ್ ನಾಯಿ. ಆಚಾರ ಬರ್ರಿ ನಮ್ಮನಿಗೆ ಅಂತ ಕರ್ಕೊಂಡು ಹೋದ. ಆಚಾರ ನೋಡಿದ್ರು, ಏನು 9 ನಾಯಿ ತೋರಿಸಿದ. ಅದ್ರ ಮೇಲೆ ಪುಸ್ತಕ ಬೇರೆ, ಗ್ರಂಥ ಬೇರೆ, ಇಂಜೆಕ್ಷನ್ ಬೇರೆ. ಅದ್ರನ್ನ ಭಾಗವತಿಲ್ಲ, ರಾಮಾಯಣ ಇಲ್ಲ, ಮನ್ಯಾಗ ನಾಯಿ ಪುಸ್ತಕ ಇಟ್ಕೊಂಡಿದ್ದ. ಓದಿ 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 ಧನ್ಯ ಆಗಿ ಹೋಗ್ಬಿಟ್ಟಿದ್ದ. ಆಚಾರ್ಯ 100 ರೂಪಾಯಿ ದಕ್ಷಿಣ ಕೊಟ್ಟು ಆಗಿನ ಕಾಲಕ್ಕೆ ಆನಂದ ಆಗ್ಬಿಡುತ್ತೆ ಆಚಾರ್ಯರಿಗೆ. ಆಶೀರ್ವಾದ ಮಾಡ್ರಿಂದ ಮುಂದಿನ ಜನ್ಮದ ಮುನ್ಸಿಪಾಲ್ಟಿ ನಾಯಿ ಆಗಿಬಿಟ್ಟು ಅಂದ್ರು. ಹಣೆಬಾರ ಹೋಗತ್ತಾಗ ಏನು ಹಣೆಬಾರ ಹಿಂಗೆಲ್ಲ ಮೋಹ ಇಟ್ಕೊಂಡಿರ್ತೀವಿ ನಾವು. ಇಲ್ಲ ಆ ಚಕ್ರವರ್ತಿನೂ ಹಂಗೆ ಆಗ್ಬಿಟ್ಟ. ಜಿಂಕೆ ಅಂತ ಸತ್ತ, ಜಿಂಕೆಯಾಗಿ ಹುಟ್ಟಿದ. ಗೊತ್ತಾಯ್ತು ಅವನಿಗೆ ಇದು ಉಪಯೋಗ ಇಲ್ಲ ಅಂತ. ಬ್ರಾಹ್ಮಣನಾಗಿ ಹುಟ್ಟಿದ, ಬ್ರಾಹ್ಮಣನಾಗಿ ಜಡಭರತ, ಮುಂದೆ ರಘುಗಣ ಮಹಾರಾಜನಿಗೆ ಉಪದೇಶ ಮಾಡಿದ ಅಂತ ಪಂಚಮಸ್ಕಂದ ಭಾಗವತದಲ್ಲೆಲ್ಲ ನೋಡ್ತಾ ಇದ್ದೇವೆ. ಭರತ ಖಂಡ, ಆ ಭರತ ಚಕ್ರವರ್ತಿ ಆ ರೀತಿಯಾಗಿರ್ತಕ್ಕಂಥ ಭಾರತ ದೇಶದ ಬಗ್ಗೆ ವರ್ಣನೆ ಮಾಡ್ತಾರೆ. ಪಂಚಮಸ್ಕಂದ ಭಾಗವತದಲ್ಲಿ ಭೂಗೋಳ ಖಗೋಳಗಳ ವಿಸ್ತಾರವಾದ ವರ್ಣನೆ. ಇದನ್ನ ನಿರ್ಮಾಣ ಮಾಡಿದ ಭಗವಂತ ಇದನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ ಮಂಗಳಾಚರಣ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೃಷ್ಟಿ ಸ್ಥಿತಿ ಪ್ರಳಯ ಸರ್ಗ ನಿಯಮನ, ಅಲ್ಲಿ ನಿಯಮನ ಅಂತ ಏನು ಬರ್ತದಲ್ಲ, ಅದು ಮ್ಯಾನೇಜ್ಮೆಂಟ್. ಕಟ್ಟೋದು ಸುಲಭ, ಅದನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಈ ಮನೆ ಕಟ್ಟಿದವರೇ ನಾವು ತಲೆ ಒದ್ದಾಡಿ ಹೋಗ್ತೀವಿ ಮೇಂಟೈನ್ ಮಾಡೋದ್ರೊಳಗಾಗಿ. ನಮ್ಮ ಕೋಲಾರವ್ರು ಕಟ್ಟೋಗಿರ್ತಾರ್ರಿ. ಮುಂದೆ ವೆಂಕಟೇಶ್ ಕೋಲಾರವ್ರು ಏನೋ ಮಾಡಿ ಕಟ್ಟ ಹೋಗಿರ್ತಾರಪ್ಪ ಕಷ್ಟಪಟ್ಟು. ಆಮೇಲೆ ಫೋನ್ ಬರ್ತದೆ, ಅಲ್ಲಿ ಸೋರ್ತದ, ಇಲ್ಲಿ ಸೋರ್ತದ, ಅಲ್ಲಿದಾಗ್ಯದ, ಇಲ್ಲಿದಾಗ್ಯದ. ಅದು ಇರ್ತದೆ ಸ್ವಲ್ಪ ಏನಾದ್ರು ಲೋಪದೋಷಗಳಿದ್ದಾಗ ಮತ್ತೆ ಅವ್ರ ತಲೆ ತಿಂದು ಮತ್ತೆ ಅವ್ರು ಬಂದು ಇಷ್ಟೆಲ್ಲ ಅಲ್ರಿ ಸರಿಯಾಗಿ ಇಟ್ಕೊಂಡು ಬರೋದೇ ನಿಮ್ಗಂತ ಒಂದ್ಸಲ ಅಂದ ಹೋಗಿರ್ತಾರ. ಹಿಂಗೆ ಮಾಡಿದ್ರೆ ಹೆಂಗ್ರಪ್ಪ ಅಂದ್ರೆ ಇದು ಮ್ಯಾನೇಜ್ಮೆಂಟ್ ಅನ್ನೋದು ಜಗತ್ತಿನ ದೊಡ್ಡ ಸಮಸ್ಯೆ. ಈ ಇಡೀ ಜಗತ್ತನ್ನು ಮ್ಯಾನೇಜ್ ಮಾಡುವ ಆ ನಿಯಮನ ಅಂತೇನಿದೆ ಭಗವಂತನ ಕಥೆ ನಿಮಗೆ ಬೇಕಾಗಿದ್ರೆ ಪಂಚಮಸ್ಕಂದ ಭಾಗವತ ಓದಬೇಕು. ಸುಮಾರ ಅಂತ ಭಗವಂತ ಈ ಜಗತ್ತನ್ನ ನಿಯಮನ ಮಾಡ್ತಾ ಇದ್ದಾನೆ. ಅವನಿಂದಲೇ ಈ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಎಲ್ಲ ಬಂದದ್ದು. ನಕ್ಷತ್ರಗಳು, ಸೂರ್ಯ
ಚಂದ್ರ ಮೊದಲಾದ ಗ್ರಹಗಳು ಜಗತ್ತಿನ ತುಂಬ ನಡೀತಾ ಇದೆ. ಭರತಖಂಡವನ್ನ ಮಹಿಮೆಯನ್ನು ಹೇಳುವಾಗ ಆ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಗಂಗಾ ನದಿಯ ಅವತರಣ ಇಲ್ಲೇ ಬರ್ತಾ ಇದೆ ಪಂಚಮಸ್ಕಂದ ಭಾಗದಲ್ಲಿ ಗದ್ಯ. ಇದು ಗದ್ಯ ರೂಪದಲ್ಲಿ. ತತ್ರ ಭಗವದ ಸಾಕ್ಷಾಜ್ಞಲಿಂಗಸ್ಥ ವಿಷ್ಣೋ ವಿಕ್ರಮದೋ ವಾಮಪಾದಾಂಗುಷ್ಟನಕ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣಾಂತ ಪ್ರವಿಷ್ಟಾಯ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ಪೋಪರಂಜಿತಾಗಿರ ಜಗದ ಕಮಲಾಪೋಪಸ್ಪರ್ಶನಾಮಲ ಭಗವತ್ಪದೀತ್ಯನುಪಲಕ್ಷಿತವಚೋವಿರ ವಿಧೀಯಮಾನ ಅತಿಮಹತಾಕಾರೇಣ ಯುಗಶಾಸ್ತ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತಾರ. ಇದು ಗದ್ಯ. ಹಿಂಗೆ ಉದ್ದಕ ಆಚಾರ್ಯ ಯಾವಾಗ ಬಾಯ್ಪಾಟ್ ಮಾಡಿರಿ ಅಂತ ನೀವು ಕೇಳ್ಬೋದು. ಗಲಗಲಿ ಆಚಾರ್ಯರಿಗೆ ಮೇಲ್ನೀರು ಹಾಕುವಾಗ ಬಾಯ್ಪಾಟ್ ಆಗಿದೆ. ನಮ್ಮಲ್ಲಿ ಮೇಲ್ನೀರು ಒಂದು ಇರ್ತದಲ್ಲ, ತಗೊಂಡ ದಾವಳಿ ಇಟ್ಕೋ ಮೇಲ್ನೀರು ತಗೊಂಬ ಅಂತ ಇಷ್ಟೇ ಒಂದು ಅನ್ನೋದು. ನಾವು ನೀರು ತಂದಿರೋದು ತತ್ರ ಭಗವದ ಸಾಕ್ಷಾತ್ ಆಚಾರ ಅಂತಿದ್ದು ಬಾಯ್ಪಾಠ. ಅದನ್ನು ಕೇಳಿ 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 ನಮಗೆ ಹಾಗೆ ಬಂದಿದೆ. ನಿಮಗೂ ಹೇಳ್ತೇನೆ, ಮನೆಯಲ್ಲಿ ನೀವು ಜೋರಾಗಿ ಏನು ಹೇಳ್ತೀರಿ ಅದು ಮಕ್ಕಳಿಗೆ ಬರ್ತದೆ. ಸ್ನಾನ ಮಾಡುವಾಗ ಗಂಗಾ ನದಿ ಸ್ಮರಣೆ ಮಾಡಬೇಕು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಗಂಗಾಯೈ ನಮಃ ಅನ್ಕೋತ ಸ್ನಾನ ಮಾಡಬೇಕು. ಗಂಗಾ ಸ್ಮರಣೆ ಇಲ್ಲದೆ ಸ್ನಾನ ಅದು ಉಪಯೋಗ ಇಲ್ಲ, ಅಪ್ರಯೋಜಕ. ಮಂತ್ರ ಸ್ನಾನ, ಗಂಗೆಯ ಮಂತ್ರವೇ ಸ್ನಾನ. ಸ್ನಾನ ನೀರು ಹಾಕೊಳ್ಳೋದಲ್ಲ. ನೀರು ಹಾಕೊಳ್ಳೋದಕ್ಕೆ ಸ್ನಾನ ಅಂದ್ರೆ ಮೈ ತೊಳ್ಕೊಳ್ಳೋದು. ನಮ್ಮಲ್ಲಿ ಅದು ರೂಢಿ ಮಾಡ್ಯಾರ. ಮೈ ತೊಳ್ಕೊಂಡೇನ ತೊಳೆಯೋದಾಗೇನ್ರಿ? ದನನೂ ತೊಳ್ಕೊತಾವ. ಅದು ಶಬ್ದಕ್ಕೆ ಅರ್ಥ ಇಲ್ಲ. ಕೆರೆಯಲ್ಲಿ ಜನ ದನ, ಮನೆಯಲ್ಲಿ ಜನ, ಏನು ವ್ಯತ್ಯಾಸ? ಅವು ತೊಳೆದು ಇವು ತೊಳೆದು. ಇನ್ನೂ ಇದು ಪುಣ್ಯ. ಬೀದರ್ಕ್ಕೆ ಹೋಗ್ಬಾರ್ದು ನೀವು. ನಾನೊಂದ್ಸಲ ಬೀದರ್ಕ್ಕೆ ಹೋಗಿದ್ದೆ. ಆಚಾರ್ಯ ಮೊದಲು ನೀವು ಹೊಯ್ಕೊತಿರೋ ನಾವು ಹೊಯ್ಕೊಳ್ಳು ಅಂದ. ನಾನಂದೆ ಅಲ್ರಿ ಬೀದರಾಗ ಏನು ಮುಂಜಾನೆ ಹೊಯ್ಕೊಳ್ಳೋ ಅಭ್ಯಾಸ ಅದೇನೋ ಅಂತ ಕೇಳಿದೆ. ಅಲ್ರಿ ಸ್ನಾನ ಅನ್ನವ, ಸ್ನಾನ ಮಾಡೋದಕ್ಕೆ ಹೊಯ್ಕೊಳ್ಳೋದು ಅಂತಾರಲ್ಲಿ. ಅದಕ್ಕೇನು ಭಾಳ ತಲೆ ಕೆಡಿಸ್ಕೊಡ್ರಿ ಮತ್ತೆ. ಸ್ನಾನ ಮಾಡಿರೇನು ಅಂತ ಕೇಳೋದಕ್ಕೆ ಹೊಯ್ಕೊಳ್ಳೋದು ಅಂತಾರ. ನಾನು ನೀನೇ ಹೊಯ್ಕೊಳ್ಳಪ್ಪ ಆಮೇಲೆ ಶಬ್ದಗಳು ಏನೇ ಬದಲಾಗಲಿ ಅರ್ಥ ಒಂದೇ, ಸ್ನಾನ ಮಾಡೋದು ಅಂತ. ಆದರೆ ನಮ್ಮ ದೇಶದಲ್ಲಿ ಈ ಜಳಕ, ಸ್ನಾನ ಇವೆಲ್ಲ ಶಬ್ದಗಳಿಗಿಂತ ಗಂಗಾ ಆ ಶಬ್ದ ಬಂದುಬಿಟ್ರೆ ಅದನ್ನು ಮನೆಯಲ್ಲಿ ಗಂಗಾಳದಲ್ಲಿ ನೀವೆಲ್ಲರೂ ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಗಂಗೆಯನ್ನು ಸ್ಮರಣೆ ಮಾಡಬೇಕು. ದೇವ ನದಿ ಜಲ ಚುಂಬಿತ ಪಾದಂ, ಅದು ಬಂದದ್ದೆಲ್ಲಿಂದ? ದೇವ ನದಿ ಜಲ ಚುಂಬಿತ ಪಾದಂ ದೈತ್ಯ ಶಿರೋಗ ತ್ರಿವಿಕ್ರಮ ಪಾದಂ ವಿಶ್ವವಿಹಾರಿ ವಿಚಕ್ಷಣ ಪಾದಂ ನೌಮಿ ಸದಾ ವಟು ವಾಮನ ಪಾದಂ. ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಜನ ಕಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಜ ವಾಮನ ನಮಃ. ತತ್ರ ಭಗವದ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರಿಕ್ರಮತೋ ವಾಮ ಪಾದಾಂಗುಷ್ಟನಕ ನಿರ್ಭಿನ್ನ. ಹುಟ್ಟಿದ್ದೆಲ್ಲಿಂದ ತಾಯಿ? ನಿನ್ನ ಜನುಮ ಪದುಮೇಶನ ಅಮಲ ಪದ ಪದುಮದು ಗುರಿನಿಂದ ಸಮತ್ಪತ್ತಿ ಪದ್ಮಾರಮಣ ಪದ ಪದ್ಮಾಮಲನ ಖಾತ. ಜಗನ್ನಾಥ ಪಂಡಿತ ಅಂತ ಆಂಧ್ರದಲ್ಲಿ ಗಂಗಾಳಹರಿ ಬರೆದಿದ್ದಾನೆ. ಆ ಗಂಗಾಳಹರಿ ಎಷ್ಟು ಪ್ರಸಿದ್ಧವಾಗಿದೆ. ಅದು ಉತ್ತರ ಭಾರತದಲ್ಲೆಲ್ಲ ಪ್ರಸಿದ್ಧ. ಆದರೆ ದಕ್ಷಿಣ ಭಾರತದಲ್ಲಿ ಜಗನ್ನಾಥನ ಆ ಪಂಡಿತ ರಾಜ ಜಗನ್ನಾಥನ ಗಂಗಾಳಹರಿ ಪ್ರಸಿದ್ಧಿ ಮಾಡಿದ ಕೀರ್ತಿ ಯಾರಿಗೆ ಅಂದರೆ ಪಂಡರೀನಾಥಾಚಾರ್ಯ ಬೆಳಗಲಿಯವರಿಗೆ. ಆ ಜಗನ್ನಾಥನೇ ಇಲ್ಲಿ ಪಂಡರೀನಾಥರಾಗಿ ಅವತಾರ ಮಾಡಿದ್ದಾರೆ. ಲಹರಿಯಿಂದ ಜಗನ್ನಾಥ ಪಂಡರೀನಾಥನಾಗಿ ಬಂದ, ಗಂಗೆ ಲಹರಿ ಕನ್ನಡಕ್ಕೆ ತಂದ ಅಂದತ್ತ ಅಂದ ಅಂದ. ಅವ್ರು ಎಷ್ಟು ಸಲ ಅಂದಾರೋ, ಎಷ್ಟು ಸಲ ಕಣ್ಣಲ್ಲಿ ನೀರು ತೆಗೆದಾರೋ, ಎಷ್ಟು ಜನರ ಕಣ್ಣಾಗಿ ಆನಂದ ಬಾಷ್ಪ ತರಿಸ್ಯಾರೋ ಅದು ದೇವರಿಗೆ ಗೊತ್ತು. ನಾ ಕೇಳಿದ ಆಚಾರ್ಯಗೆ ಎಷ್ಟು ಸಲ ಹೇಳಿರಿ, ಏನ್ ಲೆಕ್ಕ ಹಿಡಿತೀವೋ ಹೋಗೋದ್ರು. ಸ್ನಾನ ಮಾಡಿದ ಲೆಕ್ಕ ಇಡ್ತಾರನ್ನ ಯಾರನ್ನ? ಆಯುಷ್ಯದೊಳಗೆ ಸ್ನಾನ ಮಾಡಿದ ಲೆಕ್ಕ ಎಷ್ಟು ದಿವಸ ಮಾಡ್ತಾರೆ? ತಾಯಿ ಎಂದು ಸ್ನಾನ ಮಾಡಿದೋ ಗೊತ್ತಿಲ್ಲ, ಅಲ್ಲಿಂದ ಸ್ನಾನ ಇರ್ತಾವು, ಏನ್ ಲೆಕ್ಕ ಹಿಡಿತಿ ಎಂದ್ರು. ಅಂತಹ ಅದ್ಭುತವಾದ ಆ ಗಂಗೆಯ ಮಂಗಳಕರವಾದಂತಹ ಮಹಿಮೆ ಅದು ನಮ್ಮ ಜೀವನದಲ್ಲಿ ಬರಬೇಕು. ನವಮಸ್ಕಂದದಲ್ಲಿ ಅಷ್ಟಮಸ್ಕಂದದ ಕೊನೆಯಲ್ಲೂ ಕೂಡ ವಾಮನಾವತಾರ ಇದೆ. ಅಲ್ಲಿಯೂ ಗಂಗಾಲಹರಿಯನ್ನ ನಾವು ನೋಡೋಣ.
ಈ ಸಂದರ್ಭದಲ್ಲಿ ಇನ್ನೊಂದು ನೆನಪು ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ತಂದೆಯವರು ಹೋಗಿದ್ರು, ಕಸ್ಬೆ ಅವ್ರ ಜೊತೆಗೆ ಹರಿದ್ವಾರಕ್ಕೆ ಹೋಗಿದ್ರು, ಅಲ್ಲಿ ಕಾಶಿಗೆ ಬದರಿಗೆಲ್ಲ ಹೋಗಿ ಬಂದ್ರು, ಸ್ನಾನ ಮಾಡ್ಯಾರ. ಅವರಿಗೆ ತಡದಿಲ್ರಿ, ಕೆಲವು ಏನು ತಡ್ಕೊಳ್ಳೋದಿಲ್ಲ, ಕೆಲವೊಂದು ಆನಂದ ತಡ್ಕೊಳಿಕ್ ಆಗೋದಿಲ್ಲ. ಅದಕ್ಕೆ ಕಾವ್ಯ ಯಾವಾಗ ಹೊರಗೆ ಬರ್ತದಂದ್ರೆ ಈ ಹೃದಯದೊಳಗೆ ಏನು ಇಟ್ಕೊಳಿಕ್ ಆಗೋದಿಲ್ಲಲ್ಲ, ಅದು ಹೊರಗೆ ಬರ್ತದೆ ಕವಿಗಳಿಗೆ. ನಮಗಾದ್ರೆ ಭಾಳ ಸಂತೋಷ ಆಯ್ತು, ಭಾಳ ಆನಂದ ಆಯ್ತು, ಭಾಳ ಚಲೋ ಆಯ್ತು, ಇಷ್ಟೇ. ಇದಕ್ಕೆ ಚಂದ ಬರೋದಿಲ್ಲ ಕಾವ್ಯ. ಅದಕ್ಕೆ ಹೇಳ್ತಾರೆ ಈ ದೇಹ ಜಗತ್ತಿನೊಳಗೆ ಪರಮಾತ್ಮ ನಮ್ಮ ಹಾರ್ಟ್ ಭಾಳ ಶಾಂತ ಮಾಡ್ಯಾನಂತ. ಈ ಹಾರ್ಟ್ ಭಾಳ ಶಾಂತ ಮಾಡ್ಯಾನ. ಅದಕ್ಕೆ ಫೀಲಿಂಗ್ಸ್ಗಳನ್ನು ಒಳಗೆ ಇಟ್ಕೊಳಿಕ್ ಬರೋದಿಲ್ಲ, ಎಕ್ಸ್ಪ್ರೆಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡಿಬಿಡ್ತೀವಿ. ಫಸ್ಟ್ ರ್ಯಾಂಕ್ ಬಂದು ನಮ್ಮ ಮಗ ಅನ್ಕೊಳ್ಳಿ ಎಲ್ಲರಿಗೂ ಕಡೆ ಹಂಚೇ ಬಿಡ್ತೀವಿ ನಾವು. ಏನ್ರಿ ಇಲ್ಲ ಹೇಳಿಲ್ಲ ಮತ್ತೆ ಏನೋ ಎಡವಟ್ಟು ಆಗ್ತಾವ. ಅದಕ್ಕೆ ದುಃಖ ಆದ್ರೂ ತಡ್ಕೋಬಾರ್ದು, ಆನಂದ ಆದ್ರೂ ತಡ್ಕೋಬಾರ್ದು, ಹೊರಗೆ ಹಾಕ್ಬೇಕು. ಅದಕ್ಕೆ ಹಾರ್ಟು ಬಹಳ ಶಾರ್ಟ್ ಅದ. ಭಾವನೆಗಳನ್ನ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡದೆ ಸಪ್ರೆಸ್ ಮಾಡಿದ್ರೆ ಹಾರ್ಟ್ ಡಿಪ್ರೆಸ್ ಆಗ್ತದೆ. ಅದು ಆಗಬಾರ್ದು ಅಂತಿದ್ರೆ ಹೊರಗೆ ಬರ್ಬೇಕು. ಕಾವು ಕಾವ್ಯವಾಗಿ ಹೊರಗೆ ಬಂದದ್ದೇ ರಾಮಾಯಣ. ವಾಲ್ಮೀಕಿ ಋಷಿಗಳ ಒಳಗೆ ತುಂಬಿದ ನೋವು ಅದು ಕಾವು ಕಾವ್ಯವಾಗಿ ಬಂತು, ರಾಮಾಯಣ ಆಯಿತು. ನಮ್ಮ ಗಲಗಲಿ ಆಚಾರ್ಯರಿಗೂ ಹಾಗೆ ಆಗಿದೆ. ಆ ಗಂಗಾದೇವಿ ಗಲಗಲಿ ಊರೊಳಗ ಕೃಷ್ಣಾ ನದಿಯೊಳಗೆ ಬಂದ್ಬಿಟ್ರು, ಕನ್ಯಾಗತದಾಗ. ಕನ್ಯಾಗತೆಂದು ಕನ್ನಡದ ನಾಡ ನುಡಿಗೆ ಆಚಾರ್ಯ ಹೇಳ್ತಾರೆ. ಭಾವಗಂಗೆ, ಗಂಗಾ ಬಂದಾಳ ಅಂತ ಎಲ್ಲರೂ ಹೇಳ್ತಿದ್ರು, ಆದ್ರೆ ಇವರಿಗೆ ಭಾವಗಂಗೆ ಬಂತು, ಒಳಗೆ ತುಂಬಿತ್ತು. ಹೊರಗಿನ ಗಂಗಾ ಬಂದಾಳ ಅನ್ನೋ ಶಬ್ದ ಇವ್ರ ತಲೆಯೆಲ್ಲ ಮೈಯೆಲ್ಲ ತುಂಬಿತ್ತು ಆಚಾರ್ಯರಿಗೆ. ಗಂಗಾ ಬಂದಾಳ, ಎಲ್ಲರೂ ಒಂದು ಗುಂಗು, ಇವ್ರಿಗೊಂದು ಗುಂಗು ಬೇರೆ. ಹೋಗಿ ಸ್ನಾನ ಮಾಡಿರೋ ಮುಳುಗಿ ಎದ್ದಾರ. ಭಾವಗಂಗೆ ಕನ್ಯಾಗತೆಂದು ಕನ್ನಡದ ನಾಡ ನುಡಿಗೆ ಹದುಳವೆಂದು ನನ್ನ ಮಿದುಳ ನೆಪವು ಧುಮುಕಿದಳು ಎಲ್ಲ ಕಡೆಗೆ. ಆ ಗಂಗಾದೇವಿನೂ ಭಾರಿ ಇದ್ದಾಳ್ರಿ. ತಲೆ ಮೇಲೆ ಹೋಗಿ ಹಿಂಗ ನೀರು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಡ, ಮುಳುಗಿ ಹಾಕಿ ಹೇಳ್ಬೇಕಾದ್ರೆ ಎಲ್ಲಾ ಆಚಾರಪ್ಪಗಳ ತಲೆನೂ ನೋಡಿದ್ಲಂತ, ಉಳಿದು ಯಾರೂ ಬಗೆಯಿರಲಿಲ್ಲ. ಇವರ ತಲೆ ಒಳಗೆ ಹೇಳಿದ್ರೆ ಹೊರಗೆ ಬರ್ತೀನಿ ಅಂತ ಗ್ಯಾರಂಟಿ ಇತ್ತು. ಅದಕ್ಕೆ ನಮ್ಮ ಆಚಾರ್ಯರ ಮಿದುಳಿನ ಒಳಗೆ ಇಳಿದು ಬಾಯಿಯ ಒಳಗಿಂದ ಗಂಗಾಳಹರಿಯಾಗಿ ಹೊರಗೆ ಬಂದಿದ್ದಾರೆ ಆ ತಾಯಿ ಅಂತ ಆಚಾರ ವರ್ಣನೆ ಮಾಡ್ತಾರೆ. ಭಾವಗಂಗೆ ಕನ್ಯಾಗತೆಂದು ಕನ್ನಡದ ನಾಡ ನುಡಿಗೆ ಹದುಳವೆಂದು ನನ್ನ ಮಿದುಳ ನೆಪವು ಧುಮುಕಿದಳು ಎಲ್ಲ ಕಡೆಗೆ. ಎದೆಯ ಭಾರ ಆನಂದವೇರಿ ಎದೆಯುಕ್ಕಿ ಶಬ್ದವೇರಿ ಎನ್ನ ಮುಖದ ಗೋಮುಖದಿ ತಾನೆ ಹರಿದಿಹಳು ಗಂಗೆಲ ಹರಿ. ಅಲ್ಲಿ ಗೋಮುಖದಿಂದ ಹರಿದಿದ್ದಾಳೆ, ಇವರು ಈ ಬ್ರಾಹ್ಮಣನ ಮುಖದಿಂದ ಹರಿದು ಬಂದಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಗಂಗಾಲಹರಿ ಒಂದು ಕಡೆಗೆ ಸಂಸ್ಕೃತ ಆದರೆ ಆಚಾರ್ಯರು ಕನ್ನಡದಲ್ಲಿ ಬರೆದಿದ್ದಾರೆ. ನಮ್ಮ ತಂದೆಯವರಿಗೆ ತಡೀಲಿಕ್ಕಾಗದೆ ಒಂದು ಗಂಗಾ ಸ್ತೋತ್ರವನ್ನು ಆರತಿ ಅದನ್ನು ತಂದಿದ್ದೇನೆ, ಎಲ್ಲರೂ ಆಮೇಲೆ ತಗೊಂಡು ಹೋಗ್ರಿ. ಜಯ ಜಯ ಹೇ ಗಂಗೆ ಜಾಹ್ನವಿ ನಮೋ 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 ಎಂಬೆ ಹಯವದರನ ಪಾದೋದ್ಭವೆ ಎನ್ನೋಳು ದಯವ ತೋರಿಸಲಹೇ. ಜಯ ಜಯ ಹೇ ಗಂಗೆ ಜಯ ಜಗದೀಶ್ವರೇ ಅಂತ ಉತ್ತರ ಭಾರತದಲ್ಲಿ ಹೇಳ್ತಾರಲ್ಲ, ಅದೇ ಧಾಟಿ ಹೇಳಿಬಿಟ್ಟಿದ್ದೆ ನಿಮ್ಗೆ. ನಂದಿನಿ ನಲಿನಿ ಸೀತಾ ಮಾಲತಿ ಇಂದ್ರಲೋಕದಿರುತ ಮಂದಾಕಿನಿಯನ್ನ ಕುಂದೆಣಿಸದೆ ಗೋವಿಂದನ ತೋರೆ ಮಾತಾ. ಜಯ ಜಯ ಹೇ ಗಂಗೆ ಮೂರು ನುಡಿಗಳ ರಚನೆ ಮಾಡಿ ಪ್ರಸನ್ನ ಭೂರಮಣ ಅಂಕಿತದಿಂದ ಅದು ಎಲ್ಲಿ ಸಿಕ್ಕದೆ ಇವರಿಗೆ, ನಮ್ಮ ತಂದೆಯವರಿಗೆ ಕೊಪ್ಪರದ ನರಸಿಂಹದೇವರ ಕಟ್ಟಿ ಮೇಲೆ ಸಿಕ್ಕಿದೆ. ಯಾಕಂದ್ರೆ ಅಲ್ಲಿ ಮಾವಂದ್ರು ಗಿರಾಚಾರರು, ಗಿರಾಚಾರ ಮಾವಂದ್ರು ಮಗಳನ್ನು ಕೊಟ್ಟರಲ್ಲ ನಮ್ಮ ಅಮ್ಮನ್ನ, ಬರೇ ಮಗಳನ್ನು ಕೊಟ್ಟಿಲ್ರಿ ಕಾವ್ಯನೂ ಕೊಟ್ಬಿಟ್ರಿ ಇವರಿಗೆ. ಗಿರಾಚಾರ ಅನುಗ್ರಹ ಮಾಡಿದ್ದಾರೆ. ಇಂಥ ಮಾವಂದಿರ ಅನುಗ್ರಹ ಇವರಿಗೆ. ಇವೆಲ್ಲ ಈ ಪರಂಪರೆ ನೋಡ್ತಾ ಇದ್ದೇವೆ. ಆದ್ದರಿಂದ ಗಂಗಾ ಸ್ತೋತ್ರವನ್ನು ಮಾಡೋಣ, ಗಂಗೆಯ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳೋಣ ಅಂತ ವಿಚಾರ. ನರಕದ ಬಗ್ಗೆ ವರ್ಣನೆ ಮಾಡ್ತಾರೆ, ಭೂಗೋಳ ಖಗೋಳಗಳ ವಿಸ್ತಾರವಾದ ವರ್ಣನೆ. ಇಡೀ ಪ್ರಪಂಚದ ಈ ಅಂತರಿಕ್ಷದಲ್ಲಿರುವ ಲಕ್ಷ ಲಕ್ಷ ನಕ್ಷತ್ರಗಳ ಗ್ರಹಗಳ ನಿಯಮನವನ್ನು ಮಾಡುವ ಭಗವಂತ 14 ಲೋಕಗಳನ್ನು ನಿಯಮನ ಮಾಡ್ತಾ ಇದ್ದಾನೆ ಅನ್ನುವ ಪಂಚಮಸ್ಕಂದ ಭಾಗವತ. ಅದರ ಜೊತೆಗೆ ಶಿವಶುಮಾರ ಅಂತ ದೇವರ ಹೆಸರು. ಅವನ ಸ್ಮರಣೆ ಮಾಡಿದರೆ ತ್ರಿಕಾಲದಲ್ಲಿ ಮಾಡಿದ ಪಾಪಗಳ ಪರಿಹಾರ. ಅಂತಹ ಸ್ವಾಮಿಯ ದರ್ಶನವನ್ನು ಮಾಡಿಸಿ ನಮ್ಮ ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಹೇಳಿದ್ರು, ನರಕದ ಬಗ್ಗೆ ಕೇಳುವುದು 21 ನರಕ ವರ್ಣನೆ ಮಾಡಿದ್ದಾರೆ. ಗರುಡ ಪುರಾಣದಾಗ ಬಹಳ ವರ್ಣನೆ ಮಾಡ್ಯಾರ. ಅದರದ್ದು ಒಂದು ಸ್ವಲ್ಪ ಭಾಗ ಭಾಗವತದಾಗ ಇಟ್ಟಾರೆ. ಅಂದ್ರೆ ಭಾಗವತದಲ್ಲಿ ಅದು ಇದೆ ಅಂತ ಆ ಗರುಡ ಪುರಾಣದ ಅಂಶನೂ ಇಟ್ಟಿದ್ದಾರೆ. ಅದು ವಿಸ್ತಾರವಾಗಿ ಹೇಳೋದು ಬೇಕಾಗಿಲ್ಲ, ತಮಗೆಲ್ಲ ಗೊತ್ತು.
ಯಾವ ಪಾಪ ಮಾಡಿದರೆ ಏನೇನು ಆ ಭಯ ಇರಬೇಕ್ರಿ ನಮಗೆ, ಅದನ್ನು ಗರುಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಸಂಕ್ಷೇಪವಾಗಿ ನರಕದ ವರ್ಣನೆಯನ್ನ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಹೇಳ್ತಾ ಇದ್ರು. ಈ ಗರುಡ ಪುರಾಣದ ಮಹಿಮಾ ಹೆಂಗಂದ್ರೆ ಕೇಳೋರು ಹೋಗ್ಬಿಟ್ಟಿರ್ತಾರೆ, ಇದ್ದವ್ರು ಕೇಳೋದಿಲ್ರಿ. ಒಂದು ಮುದುಕಿ ಅಂತಿತ್ತು ಗರುಡ ಪುರಾಣ ಕೇಳಬೇಕು ಹೋಗೇ ಬಿಡ್ತದು. ಮುಂದೆ ಹೇಳಿಸಿದ್ರು ಪಾಪ ಅದು ಕೇಳುತ್ತಂತ ಮುಂದೆ ಯಾರು ಕೇಳಬೇಕು? ಯಾರು ಆಚಾರ್ಯ ಹೇಳ್ಬೇಕು, ಯಜಮಾನ ಕೇಳಬೇಕು, ಕರ್ತ ಮುಗಿದ ಹೋಗ್ತಾನೆ. ಗರುಡ ಪುರಾಣ ಕೇಳಬೇಕ್ರಿ, ಬಹಳ ಭಯಾನಕ ಇರ್ತದೆ. ಆ ಭಯಾನಕದ ಒಂದು ವಿಚಾರವನ್ನ ಕೇಳಿ ಪರೀಕ್ಷಿತ ರಾಜ ಅಂದ, ಸ್ವಾಮಿ ನನಗ ಎಷ್ಟು ಭಯ ಆಗ್ತದ, ಇನ್ನು ಉಳಿದವ್ರ ಗತಿ ಏನು? ಆ ನರಕದ ಭಯ ಬಿಡ್ಲಿಕ್ಕೆ ಏನ್ ಮಾಡಬೇಕು ಅಂತ ಹೇಳೋದಕ್ಕೆ ಷಷ್ಠ ಸ್ಕಂದ ಭಾಗವತ 6ನೆಯ ಸ್ಕಂದದಲ್ಲಿ ಅಜಾಮಿಳನ ಕಥೆಯನ್ನು ಹೇಳ್ತಾರೆ. ಅಜಾಮಿಳ ಬ್ರಾಹ್ಮಣ, ಅವನು ಸತ್ಕರ್ಮಾನುಷ್ಠಾನ ಮಾಡ್ತಾ ಇದ್ದ, ಒಳ್ಳೆ ಮನೆತನದ ಬ್ರಾಹ್ಮಣ. ಪ್ರಾರಬ್ಧ ಕರ್ಮ ಅಂತಿರ್ತದೊಂದು, ಅದಕ್ಕಾಗಿ ಒಬ್ಬ ಸ್ತ್ರೀಯನ್ನು ನೋಡಿದ, ಶೂದ್ರ ಸ್ತ್ರೀ, ತುಳಸಿ ಅವೆಲ್ಲ ಅರಣಿ ತರ್ಲಿಕ್ಕೆ ಹೋಗಿದ್ದ, ನೋಡಿಬಿಟ್ಟ, ಮನೆಗೆ ಬರಲೇ ಇಲ್ಲ, ಅವಳಿಂದ ಹೋಗ್ಬಿಟ್ಟ. ಅವಾಗೆಂದು ಏನು ರೀ ಹಣೆ ಬರ, ಇಲ್ಲ ನೀನಿದ್ರೆ ನನ್ನ ಜೀವನ ಇಲ್ಲ ಸಾಯ್ತೀನಿ ನಾನು ಅಂತ ಪ್ರಜ್ಞೆ ಮಾಡ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಅವರ ಮನೆಯಲ್ಲಿ ಮಕ್ಕಳಾದರು. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಸಾವು ಬಂತು, ಮರಣ ಸಮೀಪದಲ್ಲಿ ಬಂತು, ನಾರಾಯಣ ಅಂದ. ಸುತಂ ನಾರಾಯಣ ಕ್ವಯಂ ಭಾಗವತ ಹೇಳ್ತದೆ. ನಾರಾಯಣ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಏನಾಗ್ಬಿಡ್ತು, ನಾರಾಯಣ ಅಲ್ಲ, ಪ್ರಾಣ ಬಿಟ್ಟ. ಆ ನಾರಾಯಣ ಅನ್ನುವಾಗ ಆ ನಾರಾಯಣನ ನಾಮದ ಅರ್ಥ, ಆ ಚಿಂತನೆ ಈ ಬ್ರಾಹ್ಮಣನ ಒಳಗೆ ಬಂತು. ಯಮದೂತರು ವಿಷ್ಣುದೂತರು ಇಬ್ಬರು ಬಂದಿದ್ರು. ಯಮದೂತರು ನೋಡಿದ್ರು, ನಾವು ಕರ್ಕೊಂಡು ಹೋಗ್ಕಂತ ಬಂದಿದ್ದೇವೆ, ನೀವ್ಯಾಕೆ ತಗೊಂಡಿರಿ, ಇಲ್ಲಿ ನೀವ್ಯಾಕೆ ಬಂದ್ರಿ? ನಾರಾಯಣ ಅಂದವ. ಕೇಳಿಲ್ಲೋ ನೀವು? ಇದನ್ನೆಲ್ಲ ಯಮದೇವ್ರ ಹತ್ರ ಕೇಳಿ ಬರಬೇಕು, ಯಾರ್ಯಾರನ್ನ ಕರ್ಕೊಂಡು ಬರ್ಬೇಕು, ಯಾರ್ಯಾರನ್ನ ಬಿಡಬೇಕು, ಎಲ್ಲ ತಿಳ್ಕೊಳ್ಬೇಕು. ನೀವು ಇನ್ನೂ ಪಾಠ ಹೇಳಿಸ್ಕೊಳ್ರಿ ಯಮದೇವ್ರ ಹತ್ರ ಅಂತ ಇವರು ಉಪದೇಶ ಮಾಡಿ, ಆಮೇಲೆ ನೀವು ಎಲ್ಲ ಇಬ್ಬರದು ಕೇಳ್ಕೊತ ಆಚಾರ್ಯರು ಅಜಾಮಿಳಾಚಾರ್ಯ ಎರಡೂ ಕೇಳ್ತಾ ಇದ್ರಿ. ಈ ಕಡೆ ಇವ್ರು ನೋಡ್ತಾರ, ಆ ಕಡೆ ಅವ್ರು ನೋಡ್ತಾರೆ, ಕಕ್ಕಾವಿಕ್ಕಿ ಆಗಿಬಿಟ್ಟ, ಏನ್ ಮಾಡ್ಬೇಕು? ಆ ರೀತಿಯಾಗಿ ಎಲ್ಲ ಕೇಳಿದ್ರು. ಕೇಳಿದ ತಕ್ಷಣ ಅವರು ವಿಷ್ಣುದೂತರಂದ್ರು, ಇನ್ನ ಮುಗುದಿಲ್ಲಪ್ಪ, ನೀವು ಭೂಲೋಕಕ್ಕೆ ಹೋಗಿ ಆಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಂಬ ಅಂತ ಕಳಿಸಿದ್ರು. ಪಾಪ ಇಲ್ಲೇನಾಗ್ಬಿಡ್ತು, ಆಚಾರ ಹೋಗ್ಯಾರ, ಅಜಾಮಿಳ ಆಚಾರ ಹೋಗ್ಯಾರ ಅಂದ ಕೂಡಲೇ ಅದು ಓಣಿನೂ ಬೇರೆ ಮಾಡಿದ್ದ, ಬ್ರಾಹ್ಮಣರು ಓಣಾಗಿದ್ದಿದ್ದಿಲ್ಲ. ಯಾಕಂದ್ರೆ ಇಂಥವೆಲ್ಲ ಮಾಡಿದ್ನಲ್ಲ, ಅಲ್ಲಿ ಹೆಂಗೆ ಗಾಜಿಗಾರಪೇಟೆಗೆ ಹೆಂಗಿರ್ಬೇಕ್ರಿ? ಹೌದಿಲ್ಲ, ಕೆಲವು ಏರಿಯಾ ಇರ್ತಾರೆ. ನಮ್ಮ ಧಾರವಾಡದ ಮಹಾಮಡ್ಡಿ ಅಂತದ ಅಗದಿ ಬರೀ ಮಡಿವಂತರ ಜಾಗ ಅವು. ಅಲ್ಲಿ ಓಡಾಡ್ಬೇಕಾದ್ರೆ ಧೈರ್ಯ 2 ಗುಂಡಿಗೆ ಇರ್ಬೇಕು ನಿಮಗೆ, ಮಡಿವಂತರ ಇದ್ರ ಅಲ್ಲಿರ್ಬೇಕು, ಇಲ್ಲ ಅಂತ ಏರಿಯಾ ಇರ್ತಾವು. ಇವು ಓಣಿನೇ ಬದಲು ಮಾಡಿಬಿಟ್ಟಿದ್ದ. ಇದೆಲ್ಲ ಗದ್ಲು ಬೇಡ ಅಂತ ಯಾವ ಊರು ಹೊರಗ ಇದ್ದ. ಸುದ್ದಿ ಬಂತು ಎಲ್ಲರಿಗೆ, ಬ್ರಾಹ್ಮಣರಿಗೆಲ್ಲ. ಅಜಾಮಿಳಾಚಾರ ಹೋದ್ರಂತೆ. ಹೌದಾ, ನಡೀರಿ ಹೋಗೋಣ, ಏನಿದ್ದ ಅಂತೂ ಭ್ರಷ್ಟ ಆಗಿ ಹೋದ, ಕರಿ ಈಗಾರ ಒಂದು ಸ್ವಲ್ಪ ಸಂಸ್ಕಾರ ಮಾಡೋಣ ಅಂತ ಹೊಂಟ್ರಿ ಪಾಪ. ಬೈಕೋತ ಇನ್ನು ಹೊಂಟ್ರಿ ಪಾಪ, ಪಂಜ ಸುತ್ತಿಕೊಂಡು ಹೊಂಟು ಬಿಟ್ರಿ ನೋಡ್ರಿ. ನಮ್ಮ ಬ್ರಾಹ್ಮಣರಲ್ಲಿ ಹೆಂಗಂದ್ರೆ ಹೋಗ್ಯಾರ ಸುದ್ದಿ ಕೇಳಿದ್ರೆ ಪಂಜ ಸುತ್ತಿಕೊಂಡು ಹೊಂಟ ಬಿಟ್ರಿ. ಎತ್ರಿ ಅವಸರ ಬಹಳ. ನಮ್ಮ ಬ್ರಾಹ್ಮಣ ಮಂದಿಗಳು ಅವಸರ ಬಹಳ. ಒಬ್ಬನು ಯಾರು ಅಂದ್ರೆ ಇನ್ನೂ ಹೋಗಿಲ್ರಿ ಅಂದ್ರೆ ಹಾಜಾಗ ಹೋಗ್ತದೆ ಎತ್ತಂದ್ರಂತಾವ. ಇಂತಹ ಜನ ನಮ್ಮ ಜನ. ಆ ಕಡೆ ಜಮಖಂಡಿಯಲ್ಲೆಲ್ಲಂತೂ ದೂರ ಪಾಪ, ಸ್ಮಶಾನ ದೂರ. ಇವ್ರು ಹೆತ್ಕೊಂಡು ಹೋಗ್ರು ನಾರಾಯಣ ಅಂತ ಇವ್ರು ಹೋಗ್ತಿರ್ಬೇಕು, ಅವಲಕ್ಕಿ ಮೊಸರು ಕಟ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಅವು ಸತ್ತು ಹೋಗ್ಬಿಡ್ತಾವ ಇದ್ದು ಪಾಪ. ಅಲ್ಲಿ ಸ್ನಾನ ಮಾಡಿ ಅವಲಕ್ಕಿ ತಿಂದ ಮನೆಗೆ ಬರ್ಬೇಕು, ಅಷ್ಟು ದೂರ. ಏನು ಪರಿಸ್ಥಿತಿ ನಮ್ಮದು ಪಾಪ. ಕಟ್ಕೊಂಡು ಹೋದ್ರು, ಇವನ್ನ ಅಜಾಮಿಳನ್ನ ಕಟ್ಕೊಂಡು ಹೋದ್ರು, ಹಾಜಾಗಿ ಇಳಿಸಿದ್ರು. ನಡುವ ಹಾಜಾಗಿ ಇಳಿಸ್ತಾರ, ಎಲ್ಲ ಸ್ವಲ್ಪ ಏನೋ ಕರ್ಮಗಳು ಇರ್ತಾವ. ಅದನ್ನ ಮಾಡೋ ಮುಂದೆ ಆಚಾರ ಕೈಕಾಲ ಅಳ್ಳಾಡಿಸ್ಬಿಟ್ರು. ತಿರುಗಿ ಬಂದ್ರು, ಕೆಳಗೆ ಬಂದ ಪಾಪ. ಬಂದು ಕೂಡಲೇ ಅಯ್ಯೋ ಆಚಾರ ಹೋಗಿಲ್ಲ, ಸುಳ್ಳೆ ಕಟ್ಟಿದ್ರಲ್ಲ ಅಂತೆಲ್ಲ ಬಿಚ್ಚಿ ಕೂಡಿಸಿದ್ರು ಪಾಪ. ಹೋಗಿ ಒಂದು ಸ್ವಲ್ಪ ಅದಕ್ಕೇನೋ ಪ್ರಾಯಶ್ಚಿತ್ತ ಇರ್ತಾವ. ತಿರುಗಿ ಬಂದ್ರು, ಹಂಗ ಅವನ್ನೆಲ್ಲ ಮಾಡಿದ್ರು. ಸ್ನಾನ ಮಾಡಿ ಆಚಾರ್ಯರು ಪುರಾಣ ಹೇಳಿ ಕೂತ್ರು. ಅಜಾಮಿಳಾಚಾರ್ಯರು ಹೋದಾಗ ಅಲ್ಲಿ ಯಮದೇವ ದೂತರು ಹೆಂಗೆ ಮಾತಾಡಿದ್ರು, ವಿಷ್ಣು ದೂತರು ಹೇಗೆ ಮಾತಾಡಿದ್ರು, ಅವ್ರು ಹೆಂಗ ಅಲಂಕಾರ ಆಗಿತ್ತು ಎಲ್ಲ ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಪ್ರತ್ಯಕ್ಷ ದರ್ಶನ, ಯಮಲೋಕ ಇದೆ, ನರಕ ಇದೆ, ವಿಷ್ಣು ದೂತರು ಇದ್ದಾರೆ, ಯಮದೂತರು ಇದ್ದಾರೆ, ಅದನ್ನೆಲ್ಲವನ್ನು ಅಜಾಮಿಳಾಚಾರ್ಯರು ವಿವರಣೆ ಮಾಡಿದ್ರು. ಮುಂದೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಅಜಾಮಿಳ ಆಚಾರ್ಯರಿಗೆ ಏನೂ ಉಳಿದಿರಲಿಲ್ಲ. ಪ್ರಾರಬ್ಧ ಕರ್ಮ ಬಿಟ್ಟು ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷಯ ಆಚಾರ್ಯರು ಹೇಳ್ತಾರೆ. ಕರ್ಮಗಳಲ್ಲಿ ಪುಣ್ಯಕರ್ಮ ಪಾಪಕರ್ಮ ಅಂತ ಇರ್ತಾವ ಎರಡೇ. ಈ ಪುಣ್ಯಕರ್ಮ ಪಾಪಕರ್ಮದಲ್ಲಿ ಪಾಪಕರ್ಮವನ್ನು ಕಳ್ಕೊಳ್ಳಿಕ್ಕೆ ಜ್ಞಾನವೇ ಮುಖ್ಯ ಕಾರಣ. ಈಗ ಭಾಗವತ ಕೇಳಿದ್ವಿಲ್ಲೋ, ಪಾಪಕರ್ಮ ಹೋಯ್ತು ಅಂತ ತಿಳ್ಕೊಡ್ರಿ, ಮುಗೀತು ಇವತ್ತಿಗೆ, ಎಲ್ಲ ಪಾಪಗಳು ಹೋಗಿದೆ ಅಂತ ಅಂದ್ಕೊಂಡು ಮನೆಗೆ ಹೋಗ್ಬೇಕು. ಅದು ಮನಸ್ಸಿನಲ್ಲಿ ಅದು ಬರಬೇಕು, ಅದು ಬಂದೇ ಬರ್ತದೆ. ಆದರೆ
ನಾಳೆ ಮುಂಜಾನೆಯಿಂದ ಸಂಜೆ ತನಕ ಮಾಡಿರ್ತಿರಲ್ಲ, ಅದಕ್ಕೆ ಪುರಾಣಕ್ಕೆ ಬರ್ಬೇಕು ಮತ್ತೆ. ಇಲ್ಲ ಆಚಾರ ಆಯ್ತು ಇನ್ನೇನು ನಾಳಿಂದ ಬರೋದಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾವು? ಕೋಲಾರ ಅವ್ರಿಗೆ ಪುರಾಣ ಹೇಳ್ಬಿಟ್ಕೊಡ್ಬೇಕಾಗ್ತದೆ. ಎಲ್ಲರೂ ಬರ್ಬೇಕು, ಯಾಕಂದ್ರೆ ಮುಂಜಾನೆ ಸಂಜೆ ಮತ್ತೆ ಪಾಪ ಮಾಡಿ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಕಾಯೋದಯಾಂಬುದೇ ವಿಠಲ. ಮುಂಜಾನೆ ಎದ್ದು ಕೂಡ 1000 ಆಗಿರ್ತಾವ, ಸಂಜೆ ತನಕ ಎಷ್ಟಾಗಿರ್ತಾವ, ಅದ್ರ ಕಳ್ಕೊಳಕ್ಕೆ ಮತ್ತೆ ಭಾಗವತಕ್ಕೆ ಬರ್ಬೇಕು. ಅಂದ್ರೆ ನಿರಂತರ ಇರಬೇಕಿದು ಪ್ರೊಸೆಸ್. ಆದರೆ ಅಜಾಮಿಳನಿಗೆ ಬಹುನಾಮ್ ಜನ್ಮನಾಮಂತೆ, ಬಹಳ ಜನ್ಮಗಳಿಂದ ಮಾಡಿದ ಪಾಪದ ರಾಶಿ ಎಲ್ಲ ಸುಟ್ಟು ಬೂದಿಯಾಗಿತ್ತು. ಅವನಿಗೆ ಇಲ್ಲೇ ಇಲ್ಲ ಪಾಪ, ಅವನಿಗೆ ಪುಣ್ಯ ಒಂದು ಉಳಿದಿತ್ತು. ಆ ಪುಣ್ಯದಲ್ಲಿ 2 ಪುಣ್ಯ ಇರ್ತಾವ, ಒಂದು ಅನಿಷ್ಟ ಪುಣ್ಯ, ಇನ್ನೊಂದು ಇಷ್ಟ ಪುಣ್ಯ. ಅನಿಷ್ಟ ಪುಣ್ಯದಿಂದ ಭೋಗ ಮುಗಿದಿತ್ತು, ಅದು ಮುಗಿದಿತ್ತು. ಇಷ್ಟ ಪುಣ್ಯ ಉಳಿದಿತ್ತು. ಇಷ್ಟ ಪುಣ್ಯದಿಂದ ಮೋಕ್ಷ ಆಗಬೇಕು ಅವನಿಗೆ. ಈಗ ಪರಮಾತ್ಮ ದರ್ಶನಕ್ಕೆ ಹೋಗಬೇಕು, ಅಷ್ಟರೊಳಗೆ ಪ್ರಾರಬ್ಧ ಕರ್ಮ ಉಳಿದಿತ್ತು. ಆ ಪ್ರಾರಬ್ಧ ಕರ್ಮ ಯಾವುದಂದ್ರೆ ಈ ಶೂದ್ರ ಸ್ತ್ರೀಯಲ್ಲಿ ಜೊತೆಗೆ ಇದ್ದು ಭ್ರಷ್ಟನಾಗಿ ಆ ನಾರಾಯಣ ಅನ್ನುವ ಮಗನ ಹೆಸರನ್ನು ಹೇಳಿ ಅದನ್ನೂ ಕಳೆದುಕೊಂಡು ಬಂದ ಅನ್ನೋದು ಒಳಗಿನ ಅಂತರಾರ್ಥ. ಇದು ಭಾಗವತವನ್ನು ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ನಮಗೆ ದಾಸರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಲ್ಲಿ ಸಂಕ್ಷೇಪವಾಗಿ ಹೇಳ್ಬಿಡ್ತಾರೆ. ಅಂದು ಅಜಾಮಿಳ ಕಂದನ ಕರೆಯಲು ಬಂದು ಪೊರೆಯಲು ಬಂದು ಏನೋ ಓಯನ ಬಾರದೇನೋ ಓಂಕಾರ ಪ್ರತಿಪಾದ್ಯ ಅಂದು ಅಜಾಮಿಳ. ಭಾಗವತ ಯಾಕೆ ಕೇಳ್ಬೇಕಂದ್ರೆ ದೇವರ ಜೊತೆ ಜಗಳ ಆಡ್ಲಿಕ್ಕೆ ಬರ್ತದೆ. ದೇವರ ಜೊತೆಗೆ ಯಾರು ಜಗಳ ಆಡ್ತಾರೋ ಖರೆ ಭಕ್ತರು. ಸುಮ್ಮನೆ ಹಿಂಗೆ ಗಲಗಲ ಬಡ್ದು ಕೈ ಮುಗಿದು ನಿನಗೆ ನಾನು ಹೊಂಟ್ಬಿಟ್ರೆ ಸಂಬಂಧ ಇಲ್ಲ ಅಂತ ಆಗ್ತದೆ. ನಮ್ಮ ಜೊತೆಗೆ ಯಾರು ಜಗಳ ಆಡ್ತಾರ ನೋಡ್ರಿ ಅವ್ರು ಭಾಳ ಪ್ರೀತಿ ಇದ್ದಾರೆ ಅಂತ ತಿಳ್ಕೊತೀವಿ ನಾವು. ಯಾಕ ಏನು ಮಧ್ಯ ಇಲ್ಲಲ್ಲ ಈ ಕಡೆ, ಯಾಕೆ ನಮ್ಮನ್ನು ಕಂಡ್ರೆ ಆಗುದಿಲ್ಲ ನಿಮ್ಗೆ ಹಿಂಗಂದ್ರೆ ಪ್ರೀತಿ ಅದಂತ ಅರ್ಥ. ಗಂಡ ಹೆಂಡತಿ ಜಗಳ ಆಡ್ತಿರ್ಬೇಕ್ರಿ ಅಂದ್ರೆ ಪ್ರೀತಿ ಜಾಸ್ತಿ ಅಂತ ತಿಳ್ಕೋಬೇಕು. ಇಲ್ಲಂದ್ರೆ ಇವರಷ್ಟು ಇವ್ರು ಅವರಷ್ಟು. ಈಗ ಹಂಗಾಗ್ಯಾವ, ಈಕಿನ ಮೊಬೈಲ್ ಹಿಡ್ಕೊಂಡು ಈಕಿ ಕೂತಿರ್ತಾಳ, ಅವ್ನ ಮೊಬೈಲ್ ಹಿಡ್ಕೊಂಡು ಅವ್ನು ಕೂತಿರ್ತಾಳ. ಅವ್ನ ಅತ್ಲಾಗ ಮಾರಿ ಇವ್ನ ಇತ್ಲಾಗ ಮಾರಿ. ಅದಕ್ಕೆ ಒಂದೇ ನಾಣ್ಯದ 2 ಮುಖ ಅಂದ್ರೆ ಇದೆ. ನಾಣ್ಯ ಈ ಮಾರಿ ಇತ್ಲಾಗ, ಆ ಮಾರಿ ಅತ್ಲಾಗ. ಮೊಬೈಲ್ ಬಂದಾವ ಸಂಬಂಧವೇ ಇಲ್ಲ. ಗಂಡ ಹೆಂಡತಿ ಜಗಳ ಮಾಡಿದ್ರೆ ಅದು ಪ್ರೀತಿ. ಸೀರೆ ತರಬೇಕಾದ್ರೆ ಏನ ಯಾವಾಗ ಅಂತಿರ್ತಿದ್ದಲ್ಲ, ಸೀರೆ ತಗೋ ಅಂತ ಹೋಗಿದ್ರೆ ಪ್ರೀತಿ ಅಲ್ಲ ಅದು. ಅಂದ್ರೆ ಕಾಟಾಚಾರಕ್ಕೆ ಕೊಟ್ಟಿರಿ ಅಂತ ಆಗ್ತದೆ. ಹಂಗೆ ಮಾಡಬಾರ್ದು. ಹೆಂಗೆ ಮಾಡ್ಬೇಕು? ಹಬ್ಬಕ್ಕೆ ಎಲ್ಲರಿಗೂ ಬಟ್ಟೆ ತರಬೇಕು, ಅಕ್ಕಿಗೂ ತಂದಿರಬೇಕು, ಕೊಡಬಾರ್ದು ಕೈಯಾವಾಗ. ಮನೆಯೊಳಗೆ ಮಗ ಮಗಳು ಎಲ್ಲ ತಗೊಂಡು ನಂದು ಎಲ್ಲ ತೋರಿಸಿ ಅವರೆಲ್ಲ ಸುಮ್ಮನಿರೋದಿಲ್ಲ. ಅಮ್ಮ ನೋಡಿ ನಂದು ಹೆಂಗೆ ನೋಡಿ, ಅಪ್ಪ ತಂದಾನ ಹಬ್ಬಕ್ಕೆ ಹೋಗಿದ್ವಲ್ಲ ಎಲ್ಲ ತಗೊಂಡು ಬಂದು ತೋರಿಸಿ. ಎಲ್ಲರೂ ತೋರಿಸ್ತಾರ, ಇಕ್ಕಿದಿಲ್ಲೇ ಇಲ್ಲ. ಅವಾಗ ಅಡಿಗೆ ಮನೆಯಾಗ ಭಾಂಡಿ ಬೀಳಿಕತ್ತಿದ್ವು, ಧನ್ 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 ಅಂತ. ಅದು ಗೊತ್ತಲ್ಲ ಯಾಕೆ ಬೀಳ್ತಾವಂತ. ಇವು ಗೊತ್ತಾಯ್ತು ಇದಾಗ್ಯದ ವ್ಯವಸ್ಥೆ. ಅವನಿಗೆ ಅಷ್ಟು ಆನಂದ, ಆಕಿ ಸಿಟ್ಟಿಗೆದ್ದು ಪಾತ್ರೆ ಒಗೆಯೋದು ಇಷ್ಟ ಆನಂದ ಗಂಡನಿಗೆ. ಚಲೋ ತಂದಿದ್ದ, ಯಾವಾಗ ಒಂದು 1000 ರೂಪಾಯಿ ತರ್ತಿದ್ದ, ಈಗ 5000 ರೂಪಾಯಿ ತಂದಿದ್ದ. ಅದು ರೇಷ್ಮೆ ಸೀರೆ 5000. ಅಕ್ಕಿನ ಕಲರ್ ಯಾವ್ದು ಇಷ್ಟದ ಅದನ್ನೇ ತಂದಿದ್ದ. ತಗೊಂಡು ಬಂದು ಮುಂದೆ ಇಟ್ಟ. ಏನಾಗಬೇಡ ಪರಿಸ್ಥಿತಿ, ಸಿಟ್ಟೆಲ್ಲ ಹೋಯ್ತು, ಕಣ್ಣಲ್ಲಿ ನೀರು ಬಂತು, ಆನಂದ ಆಯ್ತು. ಏನ್ರಿ ಇಷ್ಟು ನನ್ನ ಮೇಲೆ ಪ್ರೀತಿ ಮಾಡಿ. ಇದು ಪ್ರೀತಿಯೇ ತೋರಿಸುವ ಸಂಕೇತ. ಜಗಳದಿಂದ ತೋರಿಸ್ಬೇಕ್ರಿ. ದೇವರ ಹತ್ರನೂ ಹಂಗೇನೆ. ನೆನೆವವರ ಅನುಸರಿಸಿ ತಿರುಗುತ್ತೀಯರು. ನೆನೆವವರ ಅಂದ್ರೆ ನಿಂದಾಸ್ತುತಿಗಳನ್ನು ಮಾಡುವ ಅಂತರ್ಥ. ಬರೇ ಸ್ತೋತ್ರ ಮಾಡೋದು, ನಿಂದಾಸ್ತುತಿ ಮಾಡುವುದು ದೇವರಿಗೆ. ಅಂದು ಅಜಾಮಿಳ ಕಂದನ ಕರೆಯಲು ಬಂದು ಪೊರೆಯಲು ಬಂಧುವೇನೋ. ತನ್ನ ಮಗನ ಕರೆದ್ರೆ ನೀನ್ ಯಾಕೆ ಹೋಗಿದ್ಯೋ? ಕಂದ ಯಾರು? ಅವರ ಕಂದ ಕರೆದಿದ್ದ. ಅವನ್ನ ತನ್ನ ಮಗನ ಮೋಹದಿಂದ ಕರೆದಿದ್ದ. ನಿನಗೇನು ಬಂಧ ಬಳಗ, ಯಾಕೆ ಹೋಗಿದ್ದಪ್ಪ ಅಲ್ಲಿ? ನಾರಾಯಣ ದೇವ್ರ ಜೊತೆ ಜಗಳ. ಕರಿರಾಜ ಕರೆಯಲು ತ್ವರಿತದಿಂದಲೇ ಬಂದು ಪೊರೆಯಲು ನೀನಾಗವ ಮರಿ ಮಗನೇನೋ ಓಯನ ಬಾರದೆ. ನಾ ಕರೆದ್ರೆ ಕಿಮ್ಮತ್ತಿಲ್ಲೇನು? ನಾವು ಭಕ್ತರು ಅಲ್ಲವೇ ಅಲ್ಲೇನು? ಓಂಕಾರ ಪ್ರತಿಪಾದ್ಯ. ನಾ ಏನ್ ತಿಳ್ಕೊಂಡಿನಿ ಅಂದ್ರೆ ಓಂಕಾರ ಪ್ರತಿಪಾದ್ಯ. ಇಷ್ಟು ದೊಡ್ಡ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಹತ್ತೀನಿ, ದೇವರನ್ನೇನು ಕರಿತಾ ಇದ್ದೇನೆ, ನೀನು ಯಾಕೆ ಬರೋದಿಲ್ಲ ಅಂತ ದೇವರ ಜೊತೆಗೆ ಕಲಹ ಮಾಡುವ ಶಕ್ತಿ ಬರ್ಬೇಕಾದ್ರೆ ಭಾಗವತ ಕೇಳಬೇಕು. ಅಜಾಮಿಳನ ಕಥೆ ಕೇಳಿ ದೇವರಿಗೆ ಹೇಳ್ಬೇಕು. ಹೇಳ್ತಾ ಇದ್ದ ದೃಪದನ ಮಗ, ಅಲ್ಲಿ ದೃಪದನ ಮಗಳ ಸೀರೆಯ ಸುತ್ತಿ ಸೆಳೆ ಮಗ ಕೃಪೆಯಿಂದ ಕ್ಷಯವಿತ್ತ ದೇವ ದೇವನೇ
ಆ ಪರಮಾತ್ಮನನ್ನು ಕೊಂಡಾಡುವ ಅನೇಕ ಪದಪದ್ಯಗಳು. ಅದಕ್ಕೆ ಅಂಕಿತಂ ನಾಮಕರಣಂ. ಅದನ್ನೇ ಭಾಗವತ ಒಂದು ಮಾತನ್ನು ಹೇಳ್ತಾ ಇದೆ. ಸಕ್ರನ್ನವನ ಕೃಷ್ಣ ಪದಾರ ವಿಂದಯೋ ನಿವೇಶಿತಂ ತತ್ ಗುಣರಾಗಿ ನತೇ ಯಮಂ ಪಾಶ ಘೃತಸ್ಯ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಜೀರ್ಣ ನಿಷ್ಕೃತ. ಸಕ್ರನ್ನ ಮನಃ ಕೃಷ್ಣ ಪದಾರವಿಂದಯೋ. ಒಂದು ಸಲ ಕೃಷ್ಣನ ಪಾದ ಕಮಲದಲ್ಲಿ ಭಕ್ತಿಪೂರ್ವಕವಾಗಿ ಕೃಷ್ಣ ಅಂದ್ಬಿಟ್ರೆ ಸಾಕು. ಸಕ್ರನ್ ಮನ ಕೃಷ್ಣ ಪದಾರವಿಂದ ನಿವೇಶಿತಂ ತತ್ ಗುಣರಾಗಿ, ಆ ಭಗವಂತನ ಗುಣಗಳನ್ನ ಅವನ ಮಹಿಮೆಯನ್ನ ಮನನ ಮಾಡಿ ಚಿಂತನೆ ಮಾಡಿ ಭಾವನಾತ್ಮಕವಾಗಿ ಹಾಡಬೇಕು. ಹಾಡುವುದು ಬಹಳ ಅಷ್ಟು ಸರಳ ಅಂತ ತಿಳ್ಕೊಳ್ಬೇಡ್ರಿ. ನಮ್ಮ ರಾಯಚೂರು ಎಲ್ಲ ಈ ಪ್ರಾಂತಗಳಲ್ಲಿ ಭಜನೆ ಚೆನ್ನಾಗಿ ಮಾಡ್ತೀವಿ ನಾವು, ಇಲ್ಲ ಅಂತಲ್ಲ. ಆದರೆ ಆ ಭಜನೆಯಲ್ಲಿ ಒಂದು ಭಾವ ಪ್ರಪಂಚ ಮೂಡಬೇಕಾದ್ರೆ ಸ್ವಲ್ಪ ಪ್ರಯತ್ನ. ಹಿಂದಿನವರು ಮಾಡಿದ್ದು ಕರ್ತವ್ಯ ಮಾಡಿಬಿಟ್ಟಿದ್ದಾರೆ, ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಕರ್ತವ್ಯ ಏನು ಅಂದರೆ ಗಳಶುದ್ಧವಿರಬೇಕು, ತಿಳಿದು ಪೇಳಬೇಕು. ಪುರಂದಾಸರು ಒಂದು ಸಂವಿಧಾನ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಂತೀವಲ್ಲ, ಅದು ಸಂಗೀತದ ಸಂವಿಧಾನ, ದಾಸ ಸಾಹಿತ್ಯಕ್ಕೆ ಸಂವಿಧಾನ. ಅದು ಬಹಳ ಜನ ಮರೆತು ಬಿಟ್ಟಾರೆ ಈಗೆಲ್ಲ. ದಾಸ ಸಾಹಿತ್ಯ ಅಂದ್ರೆ ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಬೆಳೆಸ್ಕೊಳ್ತಾರೆ. ಈಗ ಅಪಚಾರ ಬಹಳ ಮಾಡ್ತಾ ಇದ್ದಾರೆ, ನೋವು ಆಗ್ತದೆ ನಮಗೆ. ನಮ್ಮ ತಾತ ಗಿರಾಚಾರಮುತ್ಯ ಹಿಂದಿನವರು, ಈ ರಾಯಚೂರಿನ ಅನೇಕ ಕವಿ ವರೇಣ್ಯರು ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ನಡುವಿನ ಈ ಪರಮ ಪಾವನವಾದ ಕ್ಷೇತ್ರದಲ್ಲಿ ಅವರ ಪಾದಧೂಳಿಗಳು ಬಿದ್ದಿವೆ. ಎಲ್ಲಿ ನೋಡಿದಲ್ಲೆಲ್ಲ ದಾಸರ ಪಾದಧೂಳಿ. ಒಮ್ಮೆ ಮಂತ್ರಾಲಯಕ್ಕೆ ಹೋಗಿದ್ದೆ, ಬಸ್ನಾಗಿಂದ ಮುಂದೊಬ್ರು ಇಳಿದ್ರು, ಬೆಂಗಳೂರು ಕಡೆಯವರು. ಇಳಿದ ತಕ್ಷಣ ಆ ಬಸ್ ಸ್ಟ್ಯಾಂಡ್ನೊಳಗಿನ ಮಣ್ಣೆಲ್ಲ ತಗೊಂಡು ತಲೆ ಮೇಲೆ ಹಾಕೊಂಡು ಹಿಂಗೆಲ್ಲ ಮಾಡ್ಕೊಂಡ್ರು. ನಾ ಹಿಂದೆ ಇದ್ದೆ, ಕೆಳಗಿಳಿದು ಕೇಳಿದೆ, ಯಾಕ್ರಿ ಹಿಂಗ್ಯಾಕೆ ಮಾಡಿದ್ರಿ? ನಾ ಯಾರನ್ನೂ ನೋಡಿಲ್ಲ, ಇದುವರೆಗೂ ನಾ ಯಾರನ್ನೂ ಕಂಡಿಲ್ಲ, ನೀವು ಯಾಕೆ ಇಲ್ಲ? ರಾಯರು ಓಡಾಡಿದಾರ್ರಿ. ಮಂತ್ರಾಲಯ ಅಂದ್ರೆ ರಾಯರು ಓಡಾಡಿದ ಸ್ಥಳ. ಅವರ ಪಾದಧೂಳಿ ಬಿದ್ದಿದೆ ಇಲ್ಲಿ. ಅದಕ್ಕೆ ಅದನ್ನು ಮೊದಲು ಪಾದಧೂಳಿ ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲಿ ದರ್ಶನ ಮಾಡ್ತೀನಿ. ನಾ ಬಂದಾಗೆಲ್ಲ ಹೀಗೆ ಮಾಡ್ತೀನಿ. ನಾ ಅಂದೆ ರಗಡ ಸರ್ ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಅಂತ ಅಷ್ಟೋತ್ರ ಮಾಡಿ ದಣದು ಬಿಟ್ಟಿವಿ ನಾವು. ಅಷ್ಟೋತ್ರ ಮಾಡಿವಿಲ್ಲ, ಯತ್ಪಾದ ಕಂಜರಜಸಾ ಪರಿಭೂಷಿತ. ಅದು ಫಾಸ್ಟ್ ಅನ್ನೋದು ಯಾವಾಗ ಮುಗೀತದಂತ ಅದನ್ನು ಮುಗಿಸಿ, ಅಷ್ಟೋತ್ರ ಮುಗಿಸಿ ಮುಂದೆ ಚಹಾ ಫಲಾರ ಅಷ್ಟು ವ್ಯವಸ್ಥೆಗೆ ಮುಂದೆ ಹೋಗ್ಬಿಟ್ಟಿರ್ತೀವಿ ನಾವು. ಕೊನೆಯಂತೂ ಓಂ ಶ್ರೀ ರಾಘವೇಂದ್ರ ಓಂ ಶ್ರೀ ಜೋರು. ನಾನು ಯಾಕೆ ಜೋರು ಅಂದೆ, ಯಾವಾಗ ಮುಗಿತಲ್ಲ. ಈ ಅವಸರದೊಳಗೆ ನೀವು ರಾಯರ ಸ್ತೋತ್ರ ಅಂದ್ರೆ ಹೆಂಗ್ರಿ? ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ. ರಾಯರ ಪಾದದ ಕಮಲದ ಧೂಳಿಯನ್ನ ಮೈ ತುಂಬ ಅಲಂಕಾರ ಮಾಡ್ಕೋಬೇಕು. ಅದ್ಗಳು ಅಲ್ಲ, ಅಲಂಕಾರ. ಇಷ್ಟು ಅದ್ಭುತವಾಗಿ ಅವ್ರು ಮಾಡಿದ್ರು. ಅವ್ರು ನೋಡಿದೆ, ಗಾಬರಿ ಆಗ್ಬಿಟ್ಟು. ಹೀಗೆ ಆ ಭಾವ ಪ್ರಪಂಚ ಅದೇನು ಇರ್ತದೆ ಅದನ್ನು ಅನುಭವಿಸ್ಬೇಕು. ಅದು ಅನುಭವಿಸ್ಲಿಕ್ಕೆ ಒಂದು ಸಂಸ್ಕಾರ ಬೇಕಾಗ್ತದೆ, ದೊಡ್ಡವರ ಆಶೀರ್ವಾದ ಬೇಕು. ಒಟ್ಟಿನಲ್ಲಿ ತಿಳಿದು ಪೇಳಬೇಕು. ಆ ದೇವರ ನಾಮಗಳನ್ನ ತಿಳಿದು ಅಳೆದು ಅದರ ಅರ್ಥೈಸಿಕೊಂಡು ಅದರ ಭಾವ ಪ್ರಪಂಚದಲ್ಲಿ ಮುಳುಗಿಬಿಟ್ರೆ ಅವಾಗ ದೇವರ ಭಜನೆ ಅನ್ನೋದು ಸಾರ್ಥಕ ಆಗ್ತದೆ. ಹೀಗೆ ನಾಮಸ್ಮರಣೆ ಮಾಡ್ತಾ ಆ ನಾರಾಯಣನ ನಾಮ ಚಿಂತನೆಯನ್ನು ಮಾಡಬೇಕು. ಅದಕ್ಕಾಗಿ ನಮ್ಮ ಹಿರಿಯರ ಮನೆಯಲ್ಲಿ ಹೆಸರು ಇಟ್ಟುಬಿಟ್ರು. ರಾಮ, ಕೃಷ್ಣ, ಗೋವಿಂದ, ಮಾಧವ ಎಲ್ಲ ಇಟ್ಟರು. ಅವರು ಹೆಸರಾಕಿಟ್ರಿ. ಅವರೆಲ್ಲ ದೇವರ ಸ್ಮರಣೆ ಬರಲಿ ಅಂತ ಇಟ್ಟಿದ್ದಾರೆ. ಈ ಮನೆಯಾಗ ಒಬ್ಬ ರಾಮ ಇದ್ದ. ಏ ರಾಮ ಬಾರೋ, ಇಲ್ಲ ಅಂಗಡಿ ಹೋಲ್ವಾ, ಏನ ಸ್ನಾನ ಆಗಿಲ್ಲ, ರಾಮ 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 ಒಂದು 50 ಸಲ ರಾಮ ಅಂದ್ರೆ. ಈ ರಾಮನನ್ನು ಕರೆಯುವಾಗ ಆ ರಾಮನ ನೆನಪಾದರೆ ಆರಾಮವಾಗಿ ಮೋಕ್ಷಕ್ಕೆ ಹೋಗಬಹುದು ಅಂತ ಅದ್ರ ಸಲುವಾಗಿ ಹೆಂಗೆ ಮಾಡಿದ್ದಾರೆ. ಇದು ಸುಲಭ. ನಮ್ಮವರು ಅಷ್ಟು ಸುಲಭ ಮಾಡಿಕೊಟ್ರು, ನಮ್ಗೆ ಅಷ್ಟು ಸಮಾಧಾನ ಇಲ್ಲ. ಹದಗೆಡಿಸಿಬಿಡೋದು ನೋಡ್ರಿ. ರಾಮ್ಯ, ಕಿಟ್ಯ, ನಾರ್ಯ, ಇವು ಯಕಾರ, ಗಂಡಸರಿಗೆಲ್ಲ ಯಕಾರ. ಅದ್ರಾಗ ಏನು ಹಚ್ಚದೆ ನನಗೆ ಕಿಟ್ಯ ಅನ್ಬಿಡೋದು. ಕೃಷ್ಣ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನಬಾರದೆ ಕಂದನ ಬಿಗಿದಪ್ಪಿ ಬುದ್ಧಾಡುತ್ತಲೊಮ್ಮೆ, ಕೃಷ್ಣಾಯನಬಾರದೆ ದಾರಿಲಿ ನಡೆವಾಗ ಭಾರವ ಹೊರುವಾಗ, ಕೃಷ್ಣಾಯನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ. ಇಷ್ಟು ತಿಳಿಯಾಗಿ ಹೇಳಿದ್ರು ಕಿಟ್ಯ ಆನಂದ ಆಗ್ತದೆ. ಕಿಟ್ಯ ಅಂದ್ರೆ ಏನು ಆನಂದ? ಕೆಟ್ಟ ಕಿಟ್ಯ ಅನ್ನೊಂದು ಕೆಟ್ಟ ಏನೇನಿಲ್ಲ ಅದ್ರೊಳಗೆ. ನಾರಾಯಣ ನಾರ್ಯ, ಗಂಡಸರಿಗೆ ಯಕಾರ, ಹೆಣ್ಮಕ್ಳಿಗೆ ಈಕಾರ. ಪದ್ಮಾವತಿ ಪದ್ದಿ, ಲಕ್ಷ್ಮೀ ಲಕ್ಷಿ. ಏನ್ರಿ
ಕುಮುದ ಅಂತ ಚಂದ ಇಟ್ಟಿರ್ತಾರೆ. ಕುಮ್ಮಿ ಅಕ್ಕಿ, ಯಾರಿಗೆ ಗುಮ್ಮಿಯೋ, ಯಾರಿಗೆ ಕುಮ್ಮಿಯೋ, ಯಾರಿಗೆ ಕಮ್ಮಿಯೋ, ಏನು ಹೆಸರುಗಳು ಹಾಳು ಮಾಡಿ ಅವು ನಾಲಿಗೆ ಕೆಡಿಸಿಕೊಂಡು ಸಾರ್ಥಕತೆ ಬರದಂತೆ ಮಾಡ್ತೀವಲ್ಲ, ಎಷ್ಟು ತಪ್ಪಿದೆ ನೋಡಿ ಇದೆಲ್ಲ. ಅದಕ್ಕಾಗಿ ಭಗವನ್ನಾಮದ ಚಿಂತನೆಯ ಪ್ರಕಾರವಾಗಿ ನಮ್ಮ ಹೆಸರುಗಳನ್ನು ನಾವು ಹೇಳಬೇಕು ಅಂತ ದೊಡ್ಡವರು ಮಾಡಿದ ಅದನ್ನೇ ನಾರಾಯಣ ಅಂಜಾಮಿಳನ ಕಥೆಯನ್ನು ಶ್ರವಣ ಮಾಡಿದ್ದೇವೆ. ಇನ್ನು ನಾಳಿನ ದಿವಸ ವಿಶೇಷವಾಗಿ ಸಪ್ತಮ ಸ್ಕಂದ ಭಾಗವತ, ಅದು ನಮ್ಮ ನರಸಿಂಹದೇವರ ಎಲ್ಲರಿಗೂ ಕುಲದೇವರು ಸಮೀಪ ಕೊಪ್ಪರ ನರಸಿಂಹದೇವರು ಕೂತ ಬಿಟ್ಟಾರಲ್ಲಿ. ನಾವು ಹುಟ್ಟಿದ್ದು ಕೊಪ್ಪರದಾಗೆ, ನಮ್ಮ ತಾಯಿ ಅಲ್ಲೇ ತವರು ಮನೆ ಅಲ್ಲ, ಅದರಲ್ಲಿ ಸ್ವಾಮಿಗಳು ಬಂದಿದ್ದರು, ಅಕ್ಷೋಭ್ಯ ತೀರ್ಥ ಮಠದ ಸ್ವಾಮಿಗಳು. ಆಗ ನಮ್ಮ ಗಿರಾಚಾರ ಮುತ್ಯನ ಅವರು ಕ್ಲಾಸ್ಮೇಟ್, ಅವರು ಅಂದರೆ ಎಳಮೇಲಿ ವಿಠಲಾಚಾರ್ಯರ ಶಿಷ್ಯ ಪರಂಪರೆ ಅವರು ಒಂದೇ. ಅದಕ್ಕಾಗಿ ಸ್ವಾಮಿಗಳಾಗಿಬಿಟ್ಟಿದ್ರು. ಇವ್ರ ಹತ್ರ ಯಾವಾಗಲೂ ಬರೋರು ಕೊಪ್ಪರಕ್ಕೆ. ಗಿರಾಚಾರ ಅಂದ್ರೆ ಅಷ್ಟು ಅವರಿಗೆ ಬಂದು ಕೊಡೋರು. ಅವ್ರು ನಮ್ಮ ತಾಯಿಗೆ ಪ್ರಸವ ಆಗುವಾಗ ಸ್ವಾಮಿಗಳಿದ್ರು. ಈ ಸ್ವಾಮಿಗಳಿದ್ದ ಇದಾಗಬಾರ್ದು ಅಂತ ಯಾರ್ದೋ ಬೇರೆ ಬ್ರಾಹ್ಮಣರ ಮನೆಯಲ್ಲಿ ಜರಬಂಡಿ ಅಂತ ಅಲ್ಲಿ ಕೊಪ್ಪರದಾಗಿದ್ದಾರ, ಅವ್ರ ಮನೆಯೊಳಗೆ ನಮ್ಮ ತಾಯಿ ಅಲ್ಲೇ ಹಳೇ ಮನೆಯೊಳಗೆ ಅದು ತೋರಿಸಿದ್ರು. ಒಮ್ಮೆ ಅವ್ರು ಜರಬಂಡಿಯವರೇ ಕರ್ಕೊಂಡು ಹೋದ್ರು. ಇಲ್ಲೇ ಹುಟ್ಟಿದ್ರಿ ನೀವು ನೋಡಿ ಜಾಗ, ಎಷ್ಟು ಆನಂದ ರೀ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಆನಂದವಾಗಿ ಆಗಿತ್ತರಲ್ಲಿ. ಅಂದರೆ ಇದೆಲ್ಲ ಕೊಪ್ಪರ ನರಸಿಂಹದೇವರ. ಅದಕ್ಕೆ ಹೆಸರಿಡಬೇಕಾದ್ರೆ ನಮ್ಮ ಕುಲದೇವರು ಗುಡಬಲ್ ವೆಂಕಟರಮಣ, ಆ ಕಡೆ ಕೊಪ್ಪರ ದೇವರು ನರಸಿಂಹದೇವರು ಎರಡೂ ಸೇರಿ ವೆಂಕಟ ನರಸಿಂಹ ಅಂತ ಮಾಡಿ ಕೂಡಿಸಿದ್ರು. ನಾವು ಅಲ್ಲಿಯೂ ವೆಂಕಟರಮಣ ಇದ್ದಾನೆ, ವೆಂಕಟರಮಣ ನರಸಿಂಹದೇವರು. ಅದಕ್ಕೆ ಇಬ್ಬರು ವೆಂಕಟ ನರಸಿಂಹ ಅನ್ನುವ ನಾಮದ ಆ ಹೆಸರಿನ ಜನ ಕೊಪ್ಪರ ಮನೆತನದಲ್ಲಿ ಒಬ್ಬರು, ಗುಡಬಲ್ರ ಮನೆತನದಲ್ಲಿ ಒಬ್ಬರು ನಾವು ಬಂದಿದ್ದೇವೆ. ನಮ್ಮ ಸೋದರ ಮಾವಂದಿರಾದ ಕೊಪ್ಪರ ವೆಂಕಟ ನರಸಿಂಹಾಚಾರ್ಯರು ಇವತ್ತು ಸತ್ಯಪ್ರಮೋದ ಭವನದಲ್ಲಿ ಕೂತಿದ್ದೇವೆ. ಅವರ ಸ್ಮರಣೆ ಮಾಡಬೇಕ್ರಿ ನಾವೆಲ್ಲ. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಲ್ಲಿ ಸುಧಾಮಂದಿರ ಮಾಡಿದ್ದು ನಮ್ಮ ವೆಂಕಟ ನರಸಿಂಹಾಚಾರ್ಯ ಮಾಮ. ಅವರ ಅನುಗ್ರಹ ಸಂಪೂರ್ಣ ಅವರಿಗಿತ್ತು. ಅವರು ಪುರಾಣ ಹೇಳ್ತಾರಂದ್ರೆ ಈ ಪ್ರಾಂತದಲ್ಲಿ ಎಲ್ಲ, ಇಡೀ ಎಲ್ಲ ಕಡೆ ಅವ್ರು ಎಲ್ಲಿ ಹೇಳಿದ್ರು ಸರಸ, ಸರಸ ಸುಂದರ ಕಾವ್ಯ ಅಂದ್ರೆ ರುಕ್ಮಿಣೀಶ್ ವಿಜಯ, ಮತ್ತೆ ಭಾಗವತ ಸಾರೋದ್ಧಾರವನ್ನು ಅಷ್ಟೇ ಸರಸವಾಗಿ ಹೇಳ್ತಾ ಇದ್ರು. ಈ ಸರಸತೆ ಬರೋದು ಬಹಳ ಕಷ್ಟ. ಸಾಕ್ಷರ ಆಗ್ತಾರೆ ಬಹಳ ಮಂದಿ. ಸಾಕ್ಷರ ಅಂದ್ರೆ ಓದ್ದವರು ಅಂತ ಅರ್ಥ. ಸಾಕ್ಷರ ಉಲ್ಟಾ ಮಾಡ್ರಿ, ರಾಕ್ಷಸ. ಓದ್ದವರೆಲ್ಲ ಚಲೋ ಇರ್ತಾರಂತ ಹೇಳಿ ಬರೋದಿಲ್ಲ. ಅವು ಸಾಕ್ಷರ ಆಗಿ ರಾಕ್ಷಸ ಆಗಿ ಕೂತಿರ್ತಾವ ಸಮಾಜಕ್ಕೆ ಅಂತ ಪಂಡಿತರು ಇರ್ತಾವ. ಆದ್ರೆ ಸರಸ ಅಂತ ಎಲ್ಲಿರ್ತಾರ ನೋಡ್ರಿ, ಅವರು ಉಲ್ಟಾ ಮಾಡ್ರಿ ಏನಾಗ್ತಾರ ಅವರು ಸರಸನೇ. ನಮ್ಮ ವೆಂಕಟ ನರಸಿಂಹಾಚಾರ್ಯರು, ಕೊಪ್ಪರ ವೆಂಕಟ ನರಸಿಂಹಾಚಾರ್ಯರು ಸರಸ, ಅವರ ಪುರಾಣ ಸರಸ. ಅವರು ಉಲ್ಟಾ ಮಾತಾಡಿದ್ರು ಸರಸ, ಸೀದಾ ಮಾತಾಡಿದ್ರು ಸರಸ. ಅಷ್ಟು ಸರಸ ಕಾವ್ಯವನ್ನ ಅವರಿಂದೇ ಪ್ರಸಿದ್ಧ ಆಗಿದ್ದೇನೋ ಈ ಪ್ರಾಂತದಲ್ಲಿ. ರುಕ್ಮಿಣೀಶ್ ವಿಜಯ ಅವ್ರು ಹೇಳ್ತಿದ್ರು, ಮಧ್ವಾಚಾರ್ಯ ಎರಡು ಬರೋಣ ಮಾಡ್ಯಾರ, ಯಾಕಂದ್ರೆ ನನ್ನ ಸಲುವಾಗಿ ಮಾಡ್ಯಾರ, ನನಗೆ ಎರಡು ಬರ್ತಾವ ಅಂತ ಹೇಳಲಿಕ್ಕೆ. ಅದು ವಿನಯ ಅವರದು. ಎಲ್ಲ ಬರ್ತಿತ್ತು, ವಿನಯ ಹಾಗೆ ಹೇಳ್ತಾ ಇದ್ರು. ಅವರ ಸೋದರ ಅಳಿಯನಾಗಿ ನಮ್ಮ ತೊಟ್ಟಲ ನಮ್ಮ ತವರು ಇದ್ದರು. ನಾಮಕರಣ ಮಾಡ್ಬೇಕಾದ್ರೆ ಇಟ್ಟು ಬಿಟ್ಟಾರ ಹೆಸರು. ಒಂದ್ಸಲ ಸತ್ನಾಥ್ ಕಾಲನಿಯೊಳಗೆ ಉಪನ್ಯಾಸ ಮಾಡ್ತಾ ಇದ್ದೆ, ನಮ್ಮ ಮಾಮವರು ಬಂದಿದ್ರು. ಅವರ ಎದುರಿಗೆ ಒಂದೆರಡು ಅನುಮಾನ ಮಾಡಿದೆ. ಆನಂದ ಆಯ್ತಪ್ಪ ಅಂತಂದ್ರು. ಒಂದು ಮಾತು ಹೇಳಿದ್ರು, ನನ್ನ ಹೆಸರು ಇಟ್ಕೊಂಡದಕ್ಕೆ ಸಾರ್ಥಕ ಆಯ್ತು. ಅದು ಆ ನಾಮಗಳೇ ಸಾರ್ಥಕ. ಅದು ನಮ್ಮ ಒಳಗಿದ್ದು ಭಗವಂತ ಸಾರ್ಥಕತೆ ಮಾಡ್ತಾ ಇದೆ. ಅದಕ್ಕೆ ನಾವು ಆಗಲೇ ಹೇಳಿದೆ, ಜ್ಞಾನಮಾನದ ಪರಮಾತ್ಮ ಜ್ಞಾನ ಕೊಡ್ಬೇಕಾದ್ರೆ ಅವನೇ ಕೊಡ್ತಾನೆ, ಮಾನ ಕೊಡ್ಬೇಕಾದ್ರೆ ಅವನೇ ಕೊಡ್ತಾನೆ. ಅವನ ಇಚ್ಛೆಗೆ ಬಂದ್ರೆ ಜ್ಞಾನಮಾನ, ಇಲ್ಲ ಅಂದ್ರೆ ಜ್ಞಾನಂ ದ್ಯತಿ. ಅಲ್ಲಿಯೂ ಒಂದರ್ಥದ. ದ್ಯತಿ ಅಂದ್ರೆ ಖಂಡಯತಿ. ನಮಗೆ ಏನೋ ಹೇಳ್ಬೇಕಂತ ಮಾಡಿದ್ವಿ, ಏನೋ ಬರಲಿಲ್ಲ ಅಂದ್ರೆ ಅದು ಹೋಯ್ತು. ಜ್ಞಾನಂ ದ್ಯತಿ, ಜ್ಞಾನದ. ಅಲ್ಲಿಯೂ ಇನ್ನೊಂದು ಅರ್ಥದ ಮಾನದ ಅಂದ್ರೆ ಮಾನ ಕೊಡುವಾಗ. ಮಾನಂ ದ್ಯತಿ ಅಂದ್ರೆ ಖಂಡಯತಿ. ಮಂದಿಯೊಳಗೆ ಮರ್ಯಾದೆ ತೆಗೆದಿರ್ತಾನೆ ದೇವ್ರಿಗೆ. ಏನು ಮಾಡ್ತಾರೆ ಏನ್ರಿ ಆಚಾರ್ಯರು ಹಿಂಗೆ ಆಬಾರ್ದಾಗಿ ಬಿಡ್ರಿ, ಅಲ್ಲಿ ಪೌರ್ವಚಂದ ಹಿಂಗಾಗ್ಬಿಡ್ಬೇಕಾದ್ರೆ ಅದು ಅದು ದೇವರಿಂದಲೇ ಆಗೋದು. ಮಾನ ಅಪಮಾನಗಳು ಭಗವಂತನಿಂದ ಬರ್ತಕ್ಕಂಥದ್ದು. ಮಾನಂ ದತಿ, ಜ್ಞಾನಂ ದತಿ, ಜ್ಞಾನಂ ದದಾತಿ, ಮಾನಂ ದದಾತಿ. ಎರಡೂ ಅರ್ಥ ಮಾಡ್ಯಾರ ಜಗನ್ನಾಥದಾಸ. ಅದು ಪರಮಾತ್ಮನಿಂದಲೇ ಆಗ್ತಕ್ಕಂಥದ್ದು. ಇಷ್ಟು ಗೌರವ ಇದೆಲ್ಲ ಬರಬೇಕಾದ್ರೆ ಆ ದೊಡ್ಡವರ ಆಶೀರ್ವಾದ, ಅಂಥವರೆಲ್ಲ ಪುಣ್ಯದ ಪ್ರಭಾವವನ್ನು ನಮ್ಮ ಮೇಲೆ ಎರೆದದ್ದಕ್ಕಾಗಿ ನಾವೆಲ್ಲರೂ ಇಷ್ಟು ಕೂತ್ಕೊಂಡು ಭಾಗವತ ಶ್ರವಣ ಮಾಡ್ತಾ ಇದ್ದೇವೆ. ಭಾಗವತವನ್ನು ಹೇಳುವ ಭಾಗ್ಯ ನಮಗೆ ಬಂದಿದೆ. ಆದ್ದರಿಂದ ನಾಳೆ ದಿವಸ ಮತ್ತೆ ಮುಂದಿನ ಕಥಾಭಾಗವನ್ನು ನೋಡೋಣ. ಎಲ್ಲರೂ ದೇವರ ಮುಂದೆ ಕೂತ್ಕೊಂಡು ಇವತ್ತೊಂದು ಪ್ರಶ್ನೆ ಕೇಳ್ರಿ ದೇವರಿಗೆ. ದೇವರೇ, 2 ದಿವಸ ಆಯ್ತು ನಾವು ಹೀಗೆ ಕೇಳ್ತಾ ಇದ್ದೇವೆ, ನಮ್ಮ ನಮ್ಮ ಭಾಗವ ನಮ್ದೇನು ಭಾಗದ ಕೊಡ್ತೀಯೋ ಇಲ್ಲ ಅಂತ ದೇವರಿಗೆ ಕೇಳುವುದೇ ಭಾಗವತ ಅಂತ ದೇವರನ್ನು ಕೇಳಿ ಮತ್ತೆ ಬನ್ನಿ ನಾಳೆ ಮತ್ತೆ ಮುಂದಿನ
ಮಹಿಮೆಯನ್ನು ನೋಡೋಣ ಅಂತ ಹೇಳ್ತಾ ಈಗ ಮಂತ್ರಾಕ್ಷತೆ ಕೊಡ್ತಾ ಇರುವಾಗನೇ ಇದನ್ನು ಕೂಡ ಕೊಡ್ತಾ ಇದ್ದೇವೆ. ಗಂಗಾ ಸ್ತೋತ್ರ ನಮ್ಮ ತಂದೆಯವರು ಮಾಡಿದ್ದು. ನಿನ್ನೆ ಒಬ್ಬರು ಕೇಳಿದರು, ಅಂದರೆ ಬ್ರಹ್ಮ ಹರಾದಿ ಕರಾರ್ಚಿತ ಪಾದಂ ಅಂತ ಪಾದಾಷ್ಟಕ, ಆ ಶಂಕರಾಚಾರ್ಯರು ಲಿಂಗಾಷ್ಟಕ ಮಾಡಿದಂತೆ ಇರುವ ಪಾದಾಷ್ಟಕದ ಒಂದು ಇದನ್ನು ಕೂಡ ಪ್ರತಿ ತಂದಿದ್ದೇನೆ. ತಾವೆಲ್ಲರೂ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇ ಶಾಸನ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಂ ಮೃತಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ.